ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಒಳ್ಳೆ ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ಟೈಮ್ ಟ್ರಾವೆಲ್, ಲವ್, ರೊಮ್ಯಾನ್ಸ್, ಕಾಮಿಡಿ ಅಂತ ಎಲ್ಲ ಮಿಕ್ಸ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿನ ನೋಡೋಣ. ಆಕ್ಚುಲಿ ಇದು 2009 ಅಲ್ಲಿ ರಿಲೀಸ್ ಆಗಿರೋ 17 ಅಗೇನ್ ಅನ್ನೋ ಒಂದು ಮೂವಿ. ಇದರ ರೀಮೇಕ್ ವರ್ಷನ್ 2020 ಅಲ್ಲಿ 18 ಅಗೇನ್ ಅಂತ ಕೊರಿಯನ್ ಅಲ್ಲಿ ಬಂದಿತ್ತು. ಅದು ಸೀರೀಸ್ ತೆಗ್ದಿದ್ರು, ಎಪಿಸೋಡ್ ವೈಸ್ ಬಂದಿರುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಒನ್ ಆಫ್ ಮೈ ಬೆಸ್ಟ್ ಅಂಡ್ ಫೇವ್ರೆಟ್ ಸೀರೀಸ್ ಅಂತಾನೆ ಹೇಳ್ಬೋದು. ಬಟ್ ಅದಕ್ಕೂ ಮುಂಚೆ ಒಂದು ಮೂವಿ ವರ್ಷನ್ ನೋಡೋಣ ಅಂತ ಇವತ್ತಿನ ಈ ಮೂವಿನ ತಗೊಂಡ್ಬಂದಿದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬಿಡಿ. ಆಲ್ರೆಡಿ 18 ಅಗೇನ್ ನೋಡಿರೋರ್ಗೆ ಈ ಮೂವಿ ಕಾನ್ಸೆಪ್ಟ್ ಹೇಳೋ ಅವಶ್ಯಕತೆ ಇಲ್ವಲ್ಲ, ಇದ್ರೂನು ನಾನು ಹೇಳಲ್ಲ, ಯಾಕಂದ್ರೆ ಮೂವಿಲಿರೋ ಇಂಟ್ರೆಸ್ಟ್ ಹೋಗುತ್ತಲ್ವಾ. ಸೊ ಡೈರೆಕ್ಟ್ ಆಗಿ ನಾವು ಮೂವಿನ ನೋಡೋಣ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋ ತೋರಿಸೋದು. ಅವನ್ಗೆ ಪ್ರಾಣ ಅಂದ್ರೆ ಆ ಬ್ಯಾಸ್ಕೆಟ್ ಬಾಲ್ ಒಂದೇ. ಅದ್ರಲ್ಲಿ ಹೆಂಗಾದ್ರೂ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಕ್ಸಸ್ ಕಾಣ್ಬೇಕು, ಒಂದು ಸೂಪರ್ ಆಗಿರೋ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ಬೇಕು ಅಂತ ಅವ್ನ್ ಕನ್ಸ್ ಕಾಣ್ತಾ ಇದ್ದ. ಬರೀ ಕನ್ಸ್ ಕಾಣೋದಲ್ಲ, ಅದಕ್ಕಾಗಿರೋ ಎಲ್ಲಾ ಟ್ರೈನಿಂಗು ತಗೊಳ್ತಾ ಇದ್ದ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ. ಹತ್ರದಲ್ಲೇ ಯಾವ್ದೋ ಒಂದು ದೊಡ್ಡ ಟೂರ್ನಮೆಂಟ್ ಬರ್ತಾ ಇದೆ, ಅದರಿಂದ ತುಂಬಾನೇ ಇಂಟ್ರೆಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆಗ ಸರ್ ಬಂದು ಹೇಳ್ತಾರೆ, ಅವ್ರ ಕೋಚ್ ಇರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ಇಲ್ಲೋಡಪ್ಪ, ಇವತ್ತು ನೈಟೇ ಒಂದು ಟೂರ್ನಮೆಂಟ್ ಇದೆ, ತುಂಬಾನೇ ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ ಎಲ್ಲ ಕೂಡ ಜಾಗಕ್ಕೆ ಬರ್ತಿದ್ದಾರೆ. ನೀನೇನಾದ್ರೂ ಅವ್ರ ಕಣ್ಣಿಗೆ ಬಿದ್ಬಿಟ್ಟೆ ಅಂತ ಇಟ್ಕೋ, ನಿನ್ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಸೊ ಸೂಪರ್ ಆಗಿ ನೀನ್ ಆಡ್ಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡು, ಯಾವ್ದೇ ಒಂದು ಚಾನ್ಸ್ ನ ಕೂಡ ನೀನ್ ಮಿಸ್ ಮಾಡ್ಕೋಬೇಡ, ನೀನೇ ನನ್ನ ನೆಕ್ಸ್ಟ್ ಹೋಪ್ ಅನ್ನೋ ತರ ಎಲ್ಲ ಮಾತಾಡ್ತಾರೆ. ಹೀರೋ ಹೇಳ್ತಾನೆ, ಅಯ್ಯೋ ಕೋಚ್ ಬಿಡಿ, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಸೂಪರ್ ಆಗಿ ಆಡ್ತೀನಿ, ಈ ಸಲ ಕಪ್ ನಮ್ದೇ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ತಾನೆ. ಸರಿ ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಎಲ್ಲದೊಂದು ಗ್ರೂಪ್ ಫೋಟೋ ತಗೊಳ್ಳೋಣ, ಎಲ್ಲರೂ ಫೋಟೋಗ್ ನಿಂತ್ಕೊಳ್ಳಿ ಅಂದಾಗ ಎಲ್ಲರೂ ಬಂದಂಗೆ ಗ್ರೂಪ್ ಆಗಿ ನಿಂತ್ಕೊಳ್ತಾರೆ. ಆದ್ರೆ ಒಬ್ಬನಿಗೋಸ್ಕರ ನಮ್ ಹೀರೋ ವೇಟ್ ಮಾಡ್ತಾ ಇರೋದು. ಇನ್ನು ನೆಟ್ ಬಂದಿಲ್ಲ, ವೇಟ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ನೆಡ್ಡ, ಅವನೊಂದು ವಾಟರ್ ಬಾಯ್, ಅವ್ನ್ ಫೋಟೋನಲ್ಲಿ ಇರೋದು ಒಂದೇ, ಇಲ್ದೇ ಇರೋದು ಒಂದೇ, ನಮ್ ಗ್ರೂಪ್ ಗೆ ಜಸ್ಟ್ ಉಪ್ಪಿನಕಾಯಿ ಇದ್ದಂಗೆ, ಅವನಲ್ಲ ಯಾಕೆ ಅನ್ನೋ ತರ ಕೇಳಿದಾಗ ಇವನಂತಾನೆ, ನೋಡಿ ಅವನು ನಮ್ ಟೀಮ್ ಅಲ್ಲಿ ಒಬ್ಬ, ನೀವ್ ಸುಮ್ನೆ ಅವ್ನ ಬಗ್ಗೆ ಹತ್ರ ಎಲ್ಲ ಮಾತಾಡ್ಬೇಡಿ, ಅವ್ನ್ ಬಂದ್ರೇನೆ ಫೋಟೋ ತೆಗಿಬೇಕು ಅಂತ ಹೇಳಿ ಬೇರೆ ಮೆಂಬರ್ಸ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಆ ಮಾತಲ್ಲೇ ನೆಡ್ ಕೂಡ ಬಂದ್ಬಿಟ್ಟ. ನಾನ್ ಬಂದ್ಬಿಟ್ಟೆ ಅಂತ ಓಡ್ ಬರೋ ಸ್ಪೀಡ್ ಅಲ್ಲಿ ಅವನಿಗಿಂತ ದೊಡ್ಡದಾಗಿರತ್ತೆ ಬಟ್ಟೆ, ಎದ್ದು ಬಿದ್ದು ಓಡ್ ಬರ್ತಾನೆ. ಇವನನ್ನ ಆ ಟೀಮ್ ಅಲ್ಲಿ ಇರೋರು ಯಾರು ಒಂದು ಮೆಂಬರ್ ತರನೇ ಟ್ರೀಟ್ ಮಾಡೋದಿಲ್ಲ. ಆದ್ರೆ ನಮ್ ಹೀರೋ ಮಾತ್ರನೇ ಹೆಂಗಾದ್ರೂ ಮಾಡಿ ಟೀಮ್ ಜೊತೆ ಮಿಂಗಲ್ ಮಾಡಿಸ್ಬಿಡ್ಬೇಕು ಅಂತ ಟ್ರೈ ಮಾಡೋದು. ನಮ್ ಹೀರೋಗೆ ಕ್ಲೋಸ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಹಿಂಗೋ ಒಂದು ಗ್ರೂಪ್ ಫೋಟೋನ ಕೂಡ ತಗೊಂಡ್ರು. ಇವಾಗ ಹಂಗೆ ಈವ್ನಿಂಗ್ ಆ ಮ್ಯಾಚ್ ನಡೆಯೋ ಜಾಗನ ತೋರಿಸ್ತಾರೆ. ಎಲ್ಲರೂ ಸಖತ್ ಜೋಶ್ ಆಗಿ ನಮ್ ಟೀಮೇ ವಿನ್ ಆಗ್ಬೇಕು ಅಂತ ಹೇಳಿ ಚೇರ್ ಗರ್ಲ್ಸ್ ನೆಲ್ಲ ಕರ್ಕೊಂಡ್ಬಂದು ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ. ಆದ್ರೆ ನಮ್ ಹೀರೋಗೇನು ಸಪರೇಟ್ ಆಗಿ ನನ್ನ ಟ್ಯಾಲೆಂಟ್ ನ ನಾನು ಶೋ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಗೇಮ್ ನ ನಾನು ವಿನ್ ಮಾಡಿಸ್ಬೇಕು ಅಂತ ಹೇಳಿ ಸಖತ್ ಜೋಶಲ್ಲಿ ಇರ್ತಾನೆ. ಇದ್ರೆ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಅವರ ಗರ್ಲ್ ಫ್ರೆಂಡ್ ಬಂದಿರ್ತಾಳೆ. ಯಾವಾಗೂ ಅಷ್ಟೇ ಮ್ಯಾಚ್ ನಡೆಯುತ್ತೆ ಅಂತಂದ್ರೆ ಅವ್ನ್ಗೆ ಚೇರ್ ಅಪ್ ಮಾಡೋದಕ್ಕಂತ ಬಂದ್ಬಿಡ್ತಾಳೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿ ಬಂದಿದ್ದಾಳೆ. ಅವಳನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಟ್ಟ. ಏನ್ ಬೇಬಿ, ಇವತ್ತು ಲೇಟ್ ಆಗಿ ಬಂದ್ಬಿಟ್ಟೆ, ನೀನ್ ಯಾವಾಗ ಬರ್ತೀಯಾ ಅಂತ ನಾನು ವೇಟ್ ಮಾಡ್ತಾ ಇದ್ದೆ, ನೋಡ್ಕೊಂಡಿರು, ಅಲ್ಲಿ ಕೂತ್ಕೊಂಡು ನಾನು ಹಂಗೆ ನೀನ್ ಚೇರ್ ಅಪ್ ಮಾಡ್ತಾ ಇದ್ರೆ ನಾನು ಸೂಪರ್ ಆಗಿ ಆಡ್ತೀನಿ ಅಂತ ತುಂಬಾ ಖುಷಿಯಾಗಿ ಮಾತಾಡ್ಬಿಟ್ಟು ಗ್ರೌಂಡ್ ಕಡೆ ಹೋಗ್ತಾನೆ. ಏನೇ ಆದ್ರೂ ಅವ್ಳು ಸ್ವಲ್ಪ ಡಲ್ ಆಗಿರೋದನ್ನ ಗಮನಿಸ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಕೇಳ್ತಾನೆ, ಯಾಕೇನಾಯ್ತು, ಯಾಕತ್ರ ಡಲ್ ಆಗಿದ್ಯಾ ಅಂದ್ರೆ ಇವ್ಳು ಹೇಳ್ತಾಳೆ, ಚಾಚಾ ಡಲ್ ಆಗಲ್ಲ, ಏನು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಕಣೋ, ನೀನು ಆಡೋಗು, ಈ ಮ್ಯಾಚ್ ಅಲ್ಲಿ ನೀನು ಸೂಪರ್ ಆಗಿ ಆಡ್ಬೇಕು, ವಿನ್ ಆಗ್ಬೇಕು, ನಿನ್ ಕನ್ಸ್ನ ನೀನು ಹೀರೇಡಿಸ್ಕೋಬೇಕು, ಹೋಗು ಅಂತ ಹೇಳಿದ್ರೆ ಅವ್ನು, ಇಲ್ಲ ನೀನೇನೋ ಡಲ್ ಆಗಿದ್ಯಾ, ನೀನ್ ಫಸ್ಟ್ ಏನ್ ವಿಷಯ ಹೇಳು, ಯಾಕತ್ರ ಡಲ್ ಆಗಿದ್ಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಮೈಕ್ ಆತರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನೀನ್ ಹೋಗು, ನೀನ್ ಚೆನ್ನಾಗಿ ಆಟಾಡೋದ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾತ್ರ ಮುಖ ಡಲ್ ಆಗಿ ಇಟ್ಕೊಂಡೆ ಹೇಳ್ತಾಳೆ. ಇವ್ನಿಗೆ ಚೆನ್ನಾಗಿ ಅರ್ಥ ಆಗ್ತದೆ, ನೋಡು ನನಗೆ ಗೇಮ್ ಅಲ್ಲ ಇಂಪಾರ್ಟೆಂಟ್, ನನಗೆ ನೀನ್ ಇಂಪಾರ್ಟೆಂಟ್, ಫಸ್ಟ್ ಏನ್ ವಿಷಯ ಅಂತ ಹೇಳು ಅಂತ ತುಂಬಾ ಫೋರ್ಸ್ ಮಾಡಿ ಕೇಳಿದಕ್ಕೆ ಅವಳು ಕೂಡ ಒಂದು ವಿಷಯನ ಹೇಳ್ತಾಳೆ. ಆತರ ಹೇಳಿದ್ಮೇಲೆ ಇವನ್ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ ಅಂತಾನೆ ಹೇಳ್ಬೇಕು. ಗೇಮ್ ಅಲ್ಲಿ ಅವ್ನು ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ತಿರುಗಿ ಅವ್ರ ಗರ್ಲ್ ಫ್ರೆಂಡ್ ಕಡೆ ನೋಡ್ತಾನೆ, ಬಟ್ ಅವಳು ಇಲ್ಲ. ಆ ಗ್ರೌಂಡ್ ನ ಬಿಟ್ಟು ಹೋಗೋದನ್ನ ನೋಡ್ತಾನೆ ಅಷ್ಟೇ. ಇವ್ನಿಗೊಂಥರ ಡಿಸ್ಟರ್ಬ್ ಆಗೋಯ್ತು, ಬೇಡ ಇದಕ್ ಮೇಲೆ ನಾನು ಈ ಗ್ರೌಂಡ್ ಅಲ್ಲಿ ಇರೋದು ಒಳ್ಳೇದಲ್ಲ ಅಂತ ಹೇಳಿ ಆ ಗ್ರೌಂಡ್ ನ ಬಿಟ್ಟು ಓಡೋಗ್ಬಿಟ್ಟ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಈಗ ಕನ್ಸರ್ವ್ ಆಗಿರ್ತಾಳೆ. ಆ ವಿಷಯನ ಹೇಳಿರೋದು ಅಷ್ಟೇ ಅಲ್ಲ, ಈಗ ನನ್ಗೆ ಬರೀ 17 ವರ್ಷ, ಈ ಟೈಮ್ ಅಲ್ಲಿ ಮಗುನ ಎತ್ಕೊಂಡು ನಾನು ಹೆಂಗ್ ನೋಡ್ಕೊಳಕ್ಕಾಗತ್ತೆ ಅನ್ನೋ ತರ ಹೇಳಿರ್ತಾಳೆ. ಅಂದ್ರೆ ಈಗ ಇವನು ಈ ತರ ಗೇಮ್ ಆಡ್ತಿದ್ದಾನೆ, ಗೇಮು ಟೂರ್ನಮೆಂಟ್ ಅಂತ ಹೇಳಿ ಅವ್ನ್ ಕರಿಯರ್ ಅವ್ನ್ ಬಿಲ್ಡ್ ಮಾಡ್ಕೊಂಡು ಹೊರಟೋಗ್ತಾನೆ. ಮಗುನ ನಾನ್ ನೋಡ್ಕೋಬೇಕಾನೋ ಒಂದು ಅರ್ಥದಲ್ಲಿ ಅವ್ಳು ಮಾತಾಡಿರ್ತಾಳೆ. ಅದರಿಂದ ಇವನು ತುಂಬಾನೇ ಬೇಜಾರಾಗಿ, ಇಲ್ಲ ಇವಾಗ ನಾನು ಚೂಸ್ ಮಾಡ್ಕೊಬೇಕಾಗಿರೋದು ನನ್ನ ಕರಿಯರ್ ಅಲ್ಲ, ನನ್ನ ಫ್ಯಾಮಿಲಿ, ನನ್ಗೆ ನನ್ನ ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್ ಅಂತ ಹೇಳಿ ಬಾಲ್ ನ ಬಿಸಾಕ್ಬಿಟ್ಟು ಅವಳನ್ನ ನೋಡಕ್ಕೆ ಅಂತ ಹೋಡೋಗ್ತಾನೆ. ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾನೆ, ಇಲ್ಲಿ ನೋಡು, ನಾನು ಇನ್ನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಭಯ ಪಡ್ತಾ ಇದೀಯಾ, ನಿನ್ ಹತ್ರ ಏನು ಭಯ ಪಡ್ಬೇಡ, ನನಗೆ ನೀನ್ ಇಂಪಾರ್ಟೆಂಟ್, ನಮ್ಗುಟ್ಟೋ ಈ ಮಗುನ ಇಂಪಾರ್ಟೆಂಟ್, ಇನ್ಮೇಲೆ ನಾವ್ ಒಂದು ಫ್ಯಾಮಿಲಿ ಆಗಿರೋಣ, ಜೊತೆಗೆ ಇರೋಣ ಅಂತ ಹೇಳಿ ಅವ್ರ ಗರ್ಲ್ ಫ್ರೆಂಡ್ ಗೆ ಸಮಾಧಾನ ಮಾಡ್ದ. ಅಂದ್ರೆ ಅವ್ನು ಯಾವ ಫೀಲ್ಡ್ ಅಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬರ್ಬೇಕು, ಅವ್ನ ಕಲ್ಸ್ನ ಈಡೇರಿಸ್ಕೋಬೇಕು ಅಂತ ಅನ್ಕೊಂಡು ಅದನ್ನ ದೂರ ಮಾಡ್ಕೊಂಡು ಫ್ಯಾಮಿಲಿನೇ ಬೇಕು ಅಂತ ಹೇಳಿ ಅವ್ರ ಹೆಂಡತಿ ಮಕ್ಳು ಅಂತ ಇದ್ದಾನೆ. ಇವಾಗಂಗೆ ನಮ್ ಹೀರೋಗೆ ಒಂದು 37 ವಯಸ್ಸಲ್ಲಿ ತೋರಿಸ್ತಾರೆ. ಅಪ್ಪಡಿ ಸಂತೋಷವಾಗಿ ಹೆಂಗೋ ಮದ್ವೆ ಮಾಡ್ಕೊಂಡ, ಹೆಂಡತಿ ಮಕ್ಳು ಅಂತ ಇನ್ನೂ ಖುಷಿಯಾಗಿರ್ತಾನೆ ಅಂತ ನೋಡಿದ್ರೆ ಪಾಪ ಅವ್ನ ಜೀವನ ಇನ್ನೂ ನರ್ಕ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೇಕು. ಅವ್ನ್ಗೆ ಮದ್ವೆ ಆಗಿ 2 ಮಕ್ಕಳಿರ್ತಾರೆ, ಒಂದು ಹುಡ್ಗ ಮತ್ತೆ ಒಂದು ಹುಡುಗಿ. ಮತ್ತೆ ಮದ್ವೆ ಜೀವನ ಅಂದ್ರೆ ಗೊತ್ತಲ್ವಾ, ಹರಿದೇ ಇರೋ ವಯಸ್ಸಲ್ಲಿ ಮದ್ವೆ
ಮಾಡ್ಕೊಂಡಿದ್ದಾರೆ. ಜಗಳ ಅನ್ನೋದು ಕಾಮನ್, ಆದ್ರೆ ಜಗಳ ಮಾಡಿ 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 ಕೊನೆಗೆ ಡಿವೋರ್ಸ್ ಕೇಸ್ ಅಲ್ಲಿ ಬಂದು ನಿಂತಿರುತ್ತೆ. ಅವ್ರ ಮಧ್ಯೆ ಕೇಸ್ ನಡೀತಾ ಇರುತ್ತೆ. ಅದರಿಂದ ಹೀರೋ ಬಂದು ಅವ್ರ ಮನೇಲಿ ಇಲ್ಲ, ಅವ್ರ ಫ್ರೆಂಡ್ ನೆಡ್ ಅಂತ ಹೇಳದ್ವಲ್ಲ, ಕುಳ್ಳಕ್ಕೊಬ್ಬ ಇದ್ದಲ್ಲ ವಾಟರ್ ಬಾಯ್ ಅಂತ, ಅವ್ರ ಮನೇಲೆ ಇರೋದು. ಬಟ್ ಇವಾಗ ಅವನು ಕುಳ್ಳಕ್ಕಿಲ್ಲ, ಅವ್ನು ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳ್ಬೇಕು. ಸ್ವಂತವಾಗಿ ಗೇಮಿಂಗ್ಸ್ ಎಲ್ಲ ಕಂಡಿಡಿದು ಒಂದು ಗೇಮಿಂಗ್ ಕಂಪನಿನೇ ನಡೆಸ್ತಾ ಇರ್ತಾನೆ. ಈಗ ಸದ್ಯಕ್ಕೆ ಅವ್ರ ಮನೇಲೆ ಇರೋದು. ಜೀವನ ಯಾತ್ರ ಇರ್ಬೇಕು ಅಂತ ಆಸೆ ಪಟ್ನೋ ಆತರ ಇಲ್ಲ, ನನಗೆ ನನ್ ಕರಿಯರ್ ಬೇಡ, ನನ್ ಫ್ಯಾಮಿಲಿನೇ ಬೇಕು ಅಂತ ಇದನ್ನ ಚೂಸ್ ಮಾಡ್ಕೊಂಡ್ ಬಂದ. ಬಟ್ ಪಾಪ ಈಗ ಈ ತರ ಒಬ್ಬೊಂಟಿಯಾಗಿ ನಿಂತು ಬಿಟ್ಟ. ತುಂಬಾನೇ ಬೇಜಾರಾಗಿರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಇಷ್ಟ ಇಲ್ದಿರೋ ಕೆಲ್ಸಾನೇ ಮಾಡ್ತಾ ಇರೋದು. ಇನ್ನೊಬ್ರ ಹತ್ರ ಹೋಗಿ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೆಲಸ ಮಾಡೋದು ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದೇ ನಾನೊಂದು ಬಾಸ್ಕೆಟ್ ಬಾಲ್ ಅಲ್ಲಿ ದೊಡ್ಡ ಪ್ಲೇಯರ್ ಆಗಿ ಬಂದಿದ್ರೆ ಇವಾಗ ನನ್ಗೆ ಹೆಂಡತಿ ಮಕ್ಕಳು ಅಂತ ಹೇಳಿ ಖುಷಿಯಾಗಿದ್ದಿರ್ಬೋದಲ್ವಾ ಅಂತ ಫೀಲ್ ಮಾಡ್ತಾನೆ. ಆಕ್ಚುಲಿ ಅವನು 6 ವರ್ಷದಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಒಂದು ಮೀಟಿಂಗ್ ನಡೆಸ್ತಾ ಇರ್ತಾರೆ ಕಂಪನಿಯಲ್ಲಿ. ಅಂದ್ರೆ ನೆಕ್ಸ್ಟ್ ಪ್ರಮೋಷನ್ ಯಾರಕ್ ಕೊಡ್ಬೇಕು ಅನ್ನೋ ತರ ಒಂದು ಮೀಟಿಂಗ್ ನಡೆಸ್ತಾ ಇರೋದು. 6 ವರ್ಷದಿಂದ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ನೆಕ್ಸ್ಟ್ ಪೋಸ್ಟಿಂಗು ನಮ್ ಹೀರೋಗೆ ಅಂತ ಅವ್ನು ಖುಷಿಯಾಗಿ ಕೂತಿರ್ತಾನೆ. ಆದ್ರೆ ಒಂದ್ 5-6 ತಿಂಗಳ ಹಿಂದ್ಗಡೆ ಬಂದಿರೋ ಒಂದು ಜೂನಿಯರ್ ಹುಡುಗನ್ಗೆ, ಚಿಕ್ಕ ಹುಡುಗನ್ಗೆ ಆ ಪೋಸ್ಟಿಂಗ್ ನ ಕೊಟ್ಟಿದ್ದಾರೆ. ಅದು MD ಇರ್ತಾರಲ್ಲ ಕಂಪನಿ, ಆ MD ಅವ್ರ ಮಗ ಈ ಪೋಸ್ಟಿಂಗ್ ನ ಕೊಟ್ಟಿರೋದು. ಅದರಿಂದ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗ್ಬಿಡತ್ತೆ. 6 ವರ್ಷದಿಂದ ಕಂಪನಿಗೆ ನಾನು ನಾಯಿ ತರ ದುಡ್ದಿದ್ದೀನಿ, ನನಗ್ ಕೊಡೋದನ್ನ ಬಿಟ್ಟು ನನ್ ಪೋಸ್ಟಿಂಗ್ ನ ತೆಗೆದು ಇನ್ನೊಬ್ರಿಗೆ ಕೊಡ್ತಾ ಇದೀರಾ ಅಂತ ಹೇಳಿ ಗಲಾಟೆ ಮಾಡಿದಾಗ ಆ MD ಅವ್ರ ಮಗ ಕೂಡ ನೀನ್ ಯಾವನೋ ಹೇಳೋದಕ್ಕೆ ಅನ್ನೋ ತರ ಗಲಾಟೆ ಆಗಿ ಅಷ್ಟೇ. ಇನ್ನೇನ್ ಮಾಡ್ತಾರೆ ನೆಕ್ಸ್ಟ್ MD ಮೇಲೆ ವಾಯ್ಸ್ ರೇಸ್ ಮಾಡಿದ್ರೆ ಅವ್ರು ಸುಮ್ನೆ ಇರ್ತಾರ, ಜಾಗ ಖಾಲಿ ಮಾಡೋ ಅಂತ ಹೇಳಿ ಕೆಲಸ ಬಿಟ್ಟು ತೆಗೆದ್ಬಿಟ್ರು. ಏನೋ ಇದು ಜೀವನ ಅಂತ ಹೇಳಿ ಪಾಪ ಹಂಗೆ ಡಲ್ ಆಗಿ ಆ ಸ್ಕೂಲ್ ಗ್ರೌಂಡ್ ಇರತ್ತಲ್ಲ, ಅಂದ್ರೆ ಅವ್ರ ಸ್ಕೂಲ್ ಅಲ್ಲಿ ಬಾಸ್ಕೆಟ್ ಬಾಲ್ ಗ್ರೌಂಡ್, ಅಲ್ಲೋಗಿ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ನಾನ್ ಬಾಸ್ಕೆಟ್ ಬಾಲ್ ಅನ್ನೇ ಚೂಸ್ ಮಾಡ್ಕೊಂಡಿದ್ರೆ ನನ್ನ ಲೈಫ್ ಇನ್ನು ಯಾವ್ದೋ ತರ ಇರ್ತಾ ಇತ್ತಲ್ವಾ, ನಾನೇ ನನ್ನ ಲೈಫ್ ನ ರೂನ್ ಮಾಡ್ಕೊಂಡ್ಬಿಟ್ಟೆ ಅಂತ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ಆ ಕಾಲೇಜಲ್ಲಿ ಇರ್ಬೇಕಾದ್ರೆ ತುಂಬಾನೇ ಟೂರ್ನಮೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದ ಅಲ್ವಾ, ಅಲ್ಲಿ ಸಿಕ್ಕಿರೋ ಕಪ್ಪು, ಆ ಶೀಲ್ಡ್ ಎಲ್ಲ ಇಟ್ಟಿರ್ತಾರೆ, ಅದನ್ನೆಲ್ಲ ನೋಡಿ ತುಂಬಾನೇ ಒಂಥರ ಬೇಜಾರ್ ಮಾಡ್ಕೊಳ್ಳೋವಾಗ ಅಲ್ಲಿ ಕ್ಲೀನ್ ಮಾಡ್ತಾರೋ ಒಂದು ತಾತ ಬರ್ತಾರೆ. ನಮ್ ಹೀರೋನ ನೋಡಿದ ತಕ್ಷಣ ಏಯ್ ನಿನ್ ಮೈಕ್ ತಾನೆ ಬಾಸ್ಕೆಟ್ ಬಾಲ್ ಸೂಪರ್ ಆಗಿ ಆಡ್ತಾ ಇದ್ದೆ, ನಿಂದೇ ಒಂಥರ ಡಿಫ್ರೆಂಟ್ ಸ್ಟೈಲು ಅಂತ ಮಾತಾಡುವಾಗ ಹೀರೋ ಹೇಳ್ತಾನೆ, ಹೌದು ನನ್ ಮೈಕೆ ನಿಮ್ಗೆ ಹೆಂಗ್ ಗೊತ್ತು ನಾನು ಅಂದಾಗ, ಏನಪ್ಪ ಈ ತರ ಕೇಳ್ತಾ ಇದ್ಯಾ, ನೀನ್ ಇಲ್ಲಿ ಬಾಸ್ಕೆಟ್ ಬಾಲ್ ಆಡಕ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೀನ್ ನನ್ಗೆ ಗೊತ್ತಿಲ್ವಾ ಅನ್ನೋ ತರ ಕೇಳ್ತಾರೆ. ಏನಪ್ಪಾ ಏನ್ ಸೂಪರ್ ಆಗಿ ನೀನ್ ಅವಾಗ ಗೇಮ್ ಆಡ್ತಾ ಇದ್ದೆ, ಸೈಕಲ್ ಗ್ಯಾಪ್ ಅಲ್ಲಿ ಹಂಗೆ ದೂರಿ ಹೋಗಿ ಬಾಲ್ ನ ಹಾಕ್ಬಿಡ್ತಾ ಇದ್ದೆ, ತುಂಬಾನೇ ಗ್ರೇಟ್ ಪ್ಲೇಯರ್ ಆಗಿದ್ದೆ, ಇವಾಗೂ ಏನು ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಕಾಣುತ್ತೆ ಅಂದಾಗ ಅವನಂತಾನೆ, ಏನು ಇಂಟ್ರೆಸ್ಟ್ ಇರೋದಾ, ನನ್ನ ಬಾಸ್ಕೆಟ್ ಬಾಲ್ ನ ಮುಟ್ಟಿನೇ 20 ವರ್ಷ ಆಗೋಯ್ತು ಅಂಕಲ್, ನನ್ಗೋದಕ್ಕೂ ತುಂಬಾ ದೂರ ಅಷ್ಟೇ ಹೋಯ್ತು, ನನ್ ಜೀವನ ಎಲ್ಲ ಹೋಯ್ತು. 17 ವರ್ಷದಲ್ಲೇ ನಾನು ಅನ್ಕೊಂಡಿರೋ ಜೀವನ ಅನುಭವಿಸೋದನ್ನ ಬಿಟ್ಬಿಟ್ಟು ಇವಾಗ ಫೀಲ್ ಮಾಡಿ ಏನ್ ಪ್ರಯೋಜನ, ಅದೆಲ್ಲ ಮತ್ತೆ ಬರುತ್ತಾ ಒಂದ ಅನ್ನೋ ತರ ಪೇಚಾಡ್ಕೊಂಡು ನಿಂತಿರ್ಬೇಕಾದ್ರೆ ತಾತ ಕೂಡ ಅವ್ರ ಮುಖ ಒಂಥರ ನೋಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಆ ಜಾಗಕ್ಕೆ ನಮ್ ಹೀರೋ ಅವರ ಮಗಳು ಮಗ ಎಲ್ಲಾನು ಬರ್ತಾರೆ. ಅವರು ಅದೇ ಸ್ಕೂಲ್ ಅಲ್ಲೇ ಓದ್ತಾ ಇರೋದು. ಅವ್ರನ್ನ ನೋಡಿ ತುಂಬಾ ಖುಷಿ ಪಟ್ಟವನು, ಸರಿ ಬನ್ನಿ ಹಂಗೆ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲೋದ್ರೆ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಅಂತ ಹೇಳ್ಬೇಕು. ಆಕ್ಚುಲಿ ನಮ್ ಹೀರೋ ಅವ್ರ ಮಗನ್ಗೆ ಕೂಡ ಬಾಸ್ಕೆಟ್ ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅವ್ನ್ ಫೋನ್ ಅಲ್ಲಿ ಗೇಮ್ ಮಾಡ್ಕೊಂಡು ಕೂತಿರ್ತಾನೆ, ಅವ್ರ ಅಪ್ಪ ಹತ್ರ ಮಾತಾಡೋದಿಲ್ಲ. ಮಗಳು ಅಷ್ಟೇ, ಅಪ್ಪ ಏನಾದ್ರೂ ಹೇಳ್ಕೊ, ನನ್ಗೆ ಕೊಡ್ಸಿದ್ಯಾ ತಿಂತೀನಿ ಅಂತ ಹೇಳಿ ಸೈಲೆಂಟ್ ಆಗಿರ್ತಾಳೆ. ಆಕ್ಚುಲಿ ಇವ್ರಿಗೆ ಚೆನ್ನಾಗ್ ಅರ್ಥ ಆಗುತ್ತೆ, ಇವ್ರ ಹತ್ರ ಮಾತಾಡೋದಕ್ಕ ಮಕ್ಕಳಿಗೆ ಕೂಡ ಇಷ್ಟ ಇಲ್ಲ ಅಂತ. ಅವನ ಹತ್ರ ಬಾಸ್ಕೆಟ್ ಬಾಲ್ ಬಗ್ಗೆ ಮಾತಾಡಕ್ ಹೋದ್ರು ಅವ್ನ್ ಸರಿಯಾಗಿ ಮೂತಿ ಕೊಟ್ಟು ಕೂಡ ಮಾತಾಡೋದಿಲ್ಲ. ಅಯ್ಯೋ ಹೌದಾ, ಹಾ ಸರಿ ಆಯ್ತು ಅನ್ನೋ ತರ ಮಾತಾಡ್ತಾನೆ. ಇವಳು ಹೆಡ್ ಫೋನ್ಸ್ ಹಾಕೊಂಡು ಮ್ಯೂಸಿಕ್ ಕೇಳೋ ತರ ಬಿಲ್ಡಪ್ ಕೊಡ್ತಿದ್ದಾಳೆ. ಬಟ್ ಅದನ್ನ ಫೋನ್ ಗೆ ಕನೆಕ್ಟ್ ಕೂಡ ಮಾಡಿಲ್ಲ, ಹಾಡು ಬರ್ತಾ ಇಲ್ಲ. ನಮ್ ಹೀರೋಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು, ನನ್ನ ಎಷ್ಟು ಚೆನ್ನಾಗಿ ಅವಾಯ್ಡ್ ಮಾಡ್ತಿದ್ದಾರೆ ಅಂತ. ಸರಿ ಆಯ್ತು ಹೋಗ್ರಿ ಮನೆಗೆ ಹೋಗ್ರಿ, ಎಲ್ಲ ನಿಮ್ಮಮ್ಮ ಹತ್ರನೇ ಬೆಳ್ಕೊಂಡಿದ್ದೀರಾ ಅಂತ ಹೇಳಿ ಬೈದು ಮನೆಗೆ ಕಳ್ಸ್ಕೊಡ್ತಾರೆ. ಸರಿ ಹೋಯ್ತು, ಇನ್ ಕೆಲ್ಸಾನು ಹೋಯ್ತು, ನನ್ ಜೀವನನೇ ಹಾಳಾಗೋಯ್ತು, ಅಟ್ಲೀಸ್ಟ್ ಎಂತಿ ಹತ್ರ ಹೋಗಿ ಮಾತಾಡೋಣ, ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಡಿವೋರ್ಸ್ ಎಲ್ಲ ಏನು ತಗೊಳೋದ್ ಬೇಡ ಅಂತ. ಆದ್ರೆ ಅಲ್ಲಿ ಮನೇಲಿ ನೋಡಿದ್ರೆ ಹೀರೋಯಿನ್ ಬಂದು ಅಲ್ಲಿರೋ ವೇಸ್ಟ್ ಥಿಂಗ್ಸ್, ಅಂದ್ರೆ ನಮ್ ಹೀರೋ ಬಿಟ್ಬಿಟ್ಟೋಗಿರೋ ಥಿಂಗ್ಸ್ ನೆನ್ಪೇನು ಬರಬಾರ್ದು ಅಂತ ಹೇಳಿ ಅಲ್ಲಿ ಒಂದ್ ದೊಡ್ಡ ಗ್ರೈಂಡಿಂಗ್ ಮಿಷನ್ ಇರುತ್ತೆ, ಎಲ್ಲ ಎತ್ತಿ ಎತ್ತಿ ಅದ್ರಲ್ಲಿ ಹಾಕ್ತಾ ಇರ್ತಾರೆ. ನಮ್ ಹೀರೋ ಹೋಗಿ ಎಷ್ಟೋ ಹೇಳಿ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾನೆ. ನೋಡು ನಾನ್ ಮಾಡಿದ ತಪ್ಪು ಅಂತ ನನ್ಗೆ ಅರ್ಥ ಆಯ್ತು, ನಾವು ಡಿವೋರ್ಸ್ ತಗೊಳ್ಳೋದ್ರಿಂದ ಏನು ಚೇಂಜ್ ಆಗೋದಿಲ್ಲ, ಇನ್ನು ನಮ್ಮ ಮಕ್ಕಳ ಲೈಫೇ ಹಾಳಾಗೋದು, ಬೇಡ ಯೋಚನೆ ಮಾಡು ಅಂತಂದ್ರೆ ಅವ್ರಂತಾಳೆ, ಅಯ್ಯೋ ಅಪ್ಪ ತಂದೆ ದಯವಿಟ್ಟು ನನ್ನ ಬಿಟ್ಬಿಡು, ಇದಕ್ ಮೇಲೆ ನಿನ್ನ ಹತ್ರ ನಾನಂತ ಮಾತುಗಳು ಕೇಳಿಸ್ಕೊಳಕ್ಕೆ ನಾನು ರೆಡಿ ಆಗಿಲ್ಲ. ಅನ್ಕೊಳ್ದೆ ನಾನು ಅವತ್ತು ಸ್ಟೇಡಿಯಂಗೆ ಬಂದು ನಿನ್ನ ಹತ್ರ ವಿಷಯನ ಹೇಳ್ಬಿಟ್ಟೆ, ನಾನು ಹೇಳ್ದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಇವಾಗ ಫೀಲ್ ಮಾಡ್ತಾ ಇದೀನಿ ಅಂತ ಅವ್ರು ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಯಾಕಂದ್ರೆ ನಮ್ ಹೀರೋ ಇಷ್ಟ ಪಡೆದಿರೋ ಒಂದು ಕೆಲಸನ ಮಾಡ್ತಾ ಇರೋದು. ಅವ್ರ ಹತ್ರ ಮದ್ವೆ ಮಾಡ್ಕೊಂಡ್ಮೇಲೆ ಚಿಕ್ಕ ವಯಸ್ಸಲ್ವಾ ತುಂಬಾನೇ ಕಷ್ಟ ಪಟ್ಟಿರ್ತಾರೆ. ಸುಮಾರು ಸತಿ ನಿನ್ನಿಂದಾನೇ ನನ್ ಲೈಫ್ ಹಾಳಾಗೋಯ್ತು, ನಿನ್ನಿಂದಾನೇ ನನ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ಲೇ ಇಲ್ಲ ಅನ್ನೋ ತರ ಹೇಳಿ ಹೇಳಿ ಹಿಂಸೆ ಕೊಟ್ಟಿರ್ತಾರೆ. ಅದರಿಂದಾನೇ ಈಗ ಈ ತರ ಒಂದು ಡಿಸಿಷನ್ ಗೆ ಬಂದು ನಿಂತಿರೋದು. ಹೀರೋಯಿನ್ ಒಪ್ಕೊಂತ ಇಲ್ಲ. ಇವಾಗ ನಮ್ ಹೀರೋ ಚೇಂಜ್ ಆಗಿ ಬಂದು ಓಕೆ ನಾನ್ ಮಾಡಿದ ತಪ್ಪು, ಇನ್ಮೇಲೆ ನಾವು ಸಂತೋಷವಾಗಿರೋಣ ಅಂತ ಹೇಳಿದ್ರೆ ಕೂಡ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೀರೋಯಿನ್ ರೆಡಿ ಆಗಿಲ್ಲ. ಅಪ್ಪ ತಂದೆ ಬೇಡ, ದಯವಿಟ್ಟು ನಿನ್ ದಾರಿ ನೀನ್ ನೋಡ್ಕೋ, ನನ್ ದಾರಿ ನಾನ್ ನೋಡ್ಕೊಂತೀನಿ ಅನ್ನೋ ತರ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಅವ್ರ ಫ್ರೆಂಡ್ ಸ್ಕಾರ್ಲೆಟ್ ಅಂತ ಒಂದು ಹುಡುಗಿ ಬರ್ತಾಳೆ. ಅವಳು ಈ ಫ್ರೆಂಡ್ಸ್ ಅಂದ್ರೆ ಕೆಲವ್ರು ಇರ್ತಾರೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋರು, ಇನ್ ಕೆಲವ್ರು ಇರ್ತಾರೆ ಓ ಪೂಜೆ ಮಾಡ್ತಾ ಇದ್ರಿ ಇನ್ ಸ್ವಲ್ಪ ತುಪ್ಪ ಹಾಕೋಣ ಅಂತ ಹೇಳಿ ಇನ್ನೊಂಚೂರು ತುಪ್ಪ ಹಾಕ್ಬಿಟ್ಟು ಬೆಂಕಿನ ಜೋರಾಗಿ ಉರಿಸ್ತಾರಲ್ಲ, ಆತರ ಫ್ರೆಂಡ್ ಇವಳು. ಏನೇ ನಿನ್ ಗಂಡ ಇಲ್ಲಿವರೆಗೂ ಬಂದ್ಬಿಟ್ಟಿದಾನೆ, ಅವ್ರನ್ನ ಆಚೆ ಹೋಗು ಅಂತ ಹೇಳಿ ನೀನ್ ಬಾ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ವೇಸ್ಟ್ ಐಟಮ್ ಎಲ್ಲ ಗ್ರೈಂಡ್ ಅಲ್ಲಿ ಹಾಕ್ಬೇಕಾಗಿರೋದು, ಇವಳು ನಾಕ್ ಹಂಗೆ ತುಳಿದ್ಬಿಡ್ಬೇಕು ಅಂತ ಹೇಳಿ ಬೈಕೊಂಡ್ ಅಲ್ಲಿಂದ ಹೋಗ್ತಾರೆ. ಏನೋ ಇದು ಜೀವನ ಅಂತ ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ. ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ಹತ್ರ, ಆ ಬ್ರಿಡ್ಜ್ ಮೇಲೆ ಆ ತಾತ ಬೆಳಗ್ಗೆ ಇವ್ರನ್ನ ಸ್ಕೂಲಲ್ಲಿ ಮಾತಾಡ್ಸಿದ್ರಲ್ಲ ಒಬ್ರು ಕ್ಲೀನ್ ಮಾಡ್ತಾ ಇದ್ದವರು, ಅವ್ರು ನಿಂತ್ಕೊಂಡಿರ್ತಾರೆ. ಅಯ್ಯೋ ಅಯ್ಯಪ್ಪ ಏನಕ್ಕೆ ನಿಂತಿದ್ದಾನೆ, ಸೂಸೈಡ್ ಗಿಸೈಡ್ ಮಾಡ್ಕೊಂಡ್ಬಿಡ್ತಾನೆ, ಏನೋ ಕಾಪಾಡ್ಬೇಕು ಅಂತ ಹೇಳಿ ನಮ್ ಹೀರೋ ಅಂಕಲ್ ಒಂದ್ ನಿಮಿಷ ಇರಿ, ಆತರ ಎಲ್ಲ ಡಿಸಿಷನ್
ಪೊಸಿಷನ್ ತಗೋಬಿಡಿ ಅಂತ ಮಾತಾಡ್ಕೊಂಡು ಹತ್ರ ಹೋದವನು ಅಯ್ಯಪ್ಪ ಹಂಗೆ ಇವ್ರ ಕಡೆ ತಿರ್ಗ್ಬಿಟ್ಟು ಒಂದ್ ಸ್ಮೈಲ್ ನ ಮಾಡಿ ಕೆಡೆ ಜಿಗಿದ್ ಬಿಡ್ತಾರ. ನಮ್ ಹೀರೋಗೆ ತುಂಬಾ ಭಯ ಆಗೋಯ್ತು, ಅಯ್ಯೋ ಏನಾಗೋಯ್ತು ಅಂತ ಹೇಳಿ ಇವನು ಹೋಗಿ ಹಂಗೆ ಬ್ರಿಡ್ಜ್ ಹತ್ರ ಬಗ್ ನೋಡ್ತಾ ಇರ್ಬೇಕಾದ್ರೆ ಸಖತ್ತು ಜೋರು ಮಳೆ ಗಾಳಿ ಜೊತೆಗೆ ಆ ನೀರಲ್ಲಿ ಒಂಥರ ಸುಳಿ ತರ ಬಂದಿರುತ್ತೆ. ಅದ್ರಲ್ಲಿ ನಮ್ ಹೀರೋ 17 ಇಯರ್ಸ್ ಅಲ್ಲಿ ಇರ್ಬೇಕಾದ್ರೆ ಒಂದು ಇಮೇಜ್ ಇತ್ತಲ್ಲ, ಮೀನ್ಸ್ ಒಂದ್ ಫೋಟೋ ಇತ್ತಲ್ಲ, ಆತರ ಅವ್ನಿಗೆ ಇಮೇಜ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಏನ್ ನಡೀತದೆ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೇನೆ ಹಂಗೆ ಆ ಸುಳಿ ಅವನನ್ನ ಆ ನೀರೊಳಗಡೆ ಎಳ್ಕೊಂಡ್ಬಿಡ್ತು. ಆಮೇಲೆ ಇನ್ನೇನು ಒಂದ್ ಸ್ವಲ್ಪತ್ಗೆ ಎಲ್ಲ ಬ್ಲಾಂಕ್ ಔಟ್. ಅದಾದ್ಮೇಲೆ ಕಾರಿಂದ ಒಬ್ಬ ಇಳಿದು ಬರ್ತಾ ಇದ್ದಾನೆ. ಬಟ್ಟೆ ಫುಲ್ ಆಗಿ ಮಣ್ಣೆಲ್ಲ ಆಗಿರುತ್ತೆ, ದೊಲ ಅಂತ ಇರುತ್ತೆ. ಸ್ಟ್ರೇಟ್ ಆಗಿ ಮನೆ ಒಳಗಡೆ ಹೋಗಿ ಕನ್ನಡಿಯಲ್ಲಿ ನೋಡ್ಕೊಂತಾನೆ. ನೋಡ್ಕೊಂಡಿದ ತಕ್ಷಣ ಸಖತ್ ಶಾಕು, ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ಬಿಟ್ಟ, ಇಲ್ಲ ಇದು ನನ್ ಮುಖ ಅಲ್ಲ, ಇದು ನಾನಲ್ಲ ಅಂತ. ಅಂದ್ರೆ ನಮ್ ಹೀರೋ ಬಂದು ಈಗ ಅವ್ನಿಗೆ 37 ವಯಸ್ಸು ಆದ್ರೂ ಅವ್ನು 17 ವಯಸ್ಸಲ್ಲಿ ಇರೋ ತರ ಅವ್ನಿಗೆ ರೂಪ ಬಂದಿರತ್ತೆ. ಮೀನ್ಸ್ ಆ ಟೈಮ್ ಅಲ್ಲಿ ಇರೋ ತರನೇ ಇವಾಗ ಅವನು ಚೇಂಜ್ ಆಗ್ಬಿಟ್ಟಿರ್ತಾನೆ. ಅವ್ನಿಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಇವನ್ ಇತ್ರ ಜೋರಾಗಿ ಕಿರ್ಚಿದ್ರೆ ನೋಡ್ಬಿಟ್ಟು ಆ ನೆಡ್ ಅಂತ ಅವ್ರ ಫ್ರೆಂಡ್ ಇದ್ದ ಅಲ್ವಾ, ಅವನಿಗೆ ತಲೆ ಮೇಲೆ ಹೆಲ್ಮೆಟ್ ಕೈ ಲ್ಯಾಕ್ಸ್ ಎಲ್ಲ ಎತ್ಕೊಂಡು ಯಾವನವನು ಕೂಗಾಡ್ತಿರೋನು ಕಳ್ಳ ಏನೋ ಬಂದ್ಬಿಡಿದಾನೆ ಅಂತ ಹೇಳಿ ಅಲ್ಲಿ ದೊಡ್ಡ ಹೋರಾಟನೇ ನಡೆಯುತ್ತೆ. ನಮ್ ಹೀರೋ ಎಷ್ಟೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ, ನಾನೇ ಕಣೋ ನಿನ್ ಫ್ರೆಂಡ್ ಕಣೋ ಅಂತ. ಬಟ್ ಅವ್ನ್ ಕೇಳೋ ತರ ಇಲ್ಲ. ಒಂದ್ ದೊಡ್ಡ ಹೋರಾಟ ಆದ್ಮೇಲೆ ನಮ್ ಹೀರೋ ಹೆಂಗೋ ನಿಧಾನಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ದ, ಈ ತರನೇ ನಡೆದಿರೋದು ಅಂತ. ಆ ನೆಡ್ ಹೇಳ್ತಾನೆ, ಏನೋ ಮಾಡ್ಕೊಂಡೆ, ಏನೋ ಸೂಪರ್ ಆಗಿ ಇತರ ಚೇಂಜ್ ಆಗ್ಬಿಟ್ಟಿದ್ಯಾ, ಏನ್ ಮಾಡ್ದೆ ಅಂತ ಹೇಳಿದ್ರೆ ನಾನು ಹಂಗ್ ಚೇಂಜ್ ಆಗಲ್ವಾ, ನಾನು ನೀನು ಒಟ್ಟಿಗೆ ಮತ್ತೆ ಟ್ರಾವೆಲ್ ಮಾಡಬಹುದು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅದು ಗೊತ್ತಾದ್ರೆ ನಾನೇನಕ್ಕೆ ಇತರ ಪೇಚಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಬೆಳಗ್ಗೆ ಸ್ಕೂಲ್ ಅಲ್ಲಿ ಆ ತಾತ ಒಬ್ರು ನನ್ನ ಮೀಟ್ ಮಾಡಿದ್ರು. ನನ್ನ ತಾತ ಹತ್ರ ನನ್ ಜೀವನದಲ್ಲಿ ಈ ತರ ಎಲ್ಲ ಆಯ್ತು, ನನ್ ಮತ್ತೆ 17 ವಯಸ್ಸಿಗೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೆಲ್ಲ ಹೇಳ್ದೆ ಕಣೋ. ಮೋಸ್ಟ್ಲಿ ಅವರೇ ಏನೋ ಮಾಡಿರ್ಬೇಕು, ಯಾಕಂದ್ರೆ ನನ್ ಮನೆಗ್ ಬರ್ತಾ ಇರ್ಬೇಕಾದ್ರೂ ಬ್ರಿಡ್ಜ್ ಹತ್ರ ನಿಂತ್ಕೊಂಡಿದ್ರು. ನನ್ ಕಡೆ ಸ್ಮೈಲ್ ಮಾಡ್ಬಿಟ್ಟಂಗೆ ಬ್ರಿಡ್ಜ್ ಇಂದ ಜಿಗಿದ್ ಬಿಡ್ತಾರ. ನನ್ಗೂ ಭಯ ಆಯ್ತು. ಹೋಗ್ ನೋಡೋಷ್ಟ್ರಲ್ಲಿ ದೊಡ್ಡದಾಗ್ ಸುಳಿ ಬರ್ತಾ ಇತ್ತು, ನಾನು ಆ ಸುಳಿಯಲ್ಲಿ ಸಿಕ್ಕಾಕೊಂಡೆ. ಅಲ್ಲಿಂದ ಎದ್ ಬರೋಷ್ಟ್ರಲ್ಲಿ ನಾನು ಈ ತರ ಚೇಂಜ್ ಆಗ್ಬಿಟ್ಟಿದೀನಿ ಅಂತ ಹೇಳ್ತಾನೆ. ಫಸ್ಟ್ ಆ ತಾತನ ಕಂಡಿಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಎದ್ದು ಬಿದ್ದು ಸ್ಕೂಲ್ ಕಡೆ ಓಡೋಗ್ತಾನೆ. ಅಲ್ಲೋಗ್ಬಿಟ್ಟ ತಾತನ ಬಗ್ಗೆ ವಿಚಾರಣೆ ಮಾಡಿದ್ರೆ ಆತರ ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ವಲ್ಲಪ್ಪ, ಇವಾಗೂ ಅಲ್ಲ ಇದಕ್ ಮುಂಚೆನೂ ಯಾರು ಇದ್ದಿಲ್ಲ, ಇವಾಗೂ ಯಾರು ಇಲ್ಲ ಅಂತ ಹೇಳ್ತಾರೆ. ಹೀರೋ ಏನ್ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದ್ ವಿಷಯ ಮಾತ್ರ ಅರ್ಥ ಆಯ್ತು, ನಾನ್ ಅವ್ರ ಹತ್ರ ಈ ತರ ಫೀಲ್ ಮಾಡಿ ಹೇಳಿದ್ರಿಂದಾನೆ ನನ್ನ ಲೈಫ್ ನ ಒಂದು ರೀಸೆಟ್ ಮಾಡ್ಕೊಟ್ಟಿದ್ದಾರೆ ಅಂತ ಇವ್ನಿಗೆ ಅರ್ಥ ಆಯ್ತು. ಅಲ್ಲೇ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾರ, ಅದನ್ನ ನೋಡಿದ ತಕ್ಷಣ ಇವ್ನಿಗೆ ಸ್ಟ್ರೈಕ್ ಆಯ್ತು. ಸ್ಟ್ರೈಟ್ ಆಗಿ ನೆಡ್ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಮಚ್ಚ ಇಲ್ಲಿ ನೋಡೋ, ನನ್ ಲೈಫ್ ಏನಕ್ಕೆ ಈ ತರ ರೀಸೆಟ್ ಆಗಿದೆ ಅಂತ ನಿನ್ಗೆ ಗೊತ್ತಾ, ನನ್ಗೆ ಇವಾಗ ಅರ್ಥ ಆಗ್ತಿದೆ ಕಣೋ. ನನ್ ಲೈಫ್ ನಾನು ಎಲ್ಲಿ ಬಿಟ್ನೋ, ನಾನು ಎಲ್ಲಿ ನನ್ ಹಾದಿ ತಪ್ಪದ್ನೋ ಆ ತಪ್ಪನ ನಾನು ಮತ್ತೆ ಮಾಡಬಾರ್ದು ಅಂತ ಹೇಳಿನೇ ನನ್ಗೆ ಈ ತರ ಒಂದು ಸೆಕೆಂಡ್ ಚಾನ್ಸ್ ಸಿಕ್ಕಿರೋದು. ಅಟ್ಲೀಸ್ಟ್ ಇವಾಗಾದ್ರೂ ನನ್ನ ಲೈಫ್ ನಂಗೆ ಗ್ರಿಪ್ ಆಗಿ ಇಡ್ಕೊಂಡು ಕರೆಕ್ಟ್ ಆದ ದಾರಿಯಲ್ಲಿ ಹೋಗಿ ನನ್ನ ಲೈಫ್ ನಾನು ರೀಸೆಟ್ ಮಾಡ್ಕೊಳ್ತೀನಿ ಕಣೋ. ಅದಕ್ಕೋಸ್ಕರನೇ ದೇವ್ರು ನನ್ಗೆ ಈ ತರ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿರೋದು. ಇಷ್ಟು ದಿನ ನಾನು ಏನ್ ಕನ್ಸ್ ಕಾಣದ್ನೋ, ನನ್ನ ಲೈಫ್ ಯಾವ ತರ ಇರ್ಬೇಕು ಅಂತ ಆಸೆ ಪಟ್ನೋ, ಇನ್ಮೇಲೆ ಅದೆಲ್ಲ ನೆರವೇರುತ್ತೆ ಕಣೋ ಅಂತ ಹೇಳ್ತಾ ಇದ್ರೆ ನೆಟ್ಟಿಗೆ ಅರ್ಥ ಆಗ್ತಾ ಇಲ್ಲ, ಏನೋ ಹೇಳ್ತಾ ಇದೆಯಾ, ನನ್ಗೆ ಅರ್ಥ ಆಗೋ ತರ ಸ್ವಲ್ಪ ಹೇಳು ಅಂದಾಗ, ಇನ್ನೂ ನಾನು ನಿನ್ಗೆ ಅರ್ಥ ಆಗ್ತಾ ಇಲ್ಲ, ನಾನೊಂದು ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗೋದಕ್ಕೋಸ್ಕರನೇ ಕಣೋ ನಾನು ಮತ್ತೆ ರಿಟರ್ನ್ ಬಂದಿರೋದು ಅನ್ನೋ ತರ ಹೇಳಿದಾಗ, ಓಕೆ ಇವಾಗ ನೀನು ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ಬೇಕು ಅದಕ್ಕೋಸ್ಕರ ಬಂದಿದ್ಯಾ ಅಷ್ಟೇನ ಅಂದಾಗ, ಏನು ಅಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೆಯಾ, ಅದಕ್ಕೆ ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು, ಆ ಕೆಲಸ ಮಾಡಕ್ಕೆ ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ನೆಟ್ಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಎಲ್ಲ ಇರುತ್ತೆ. ಈ ಫೇಕ್ ಡಾಕ್ಯುಮೆಂಟ್ಸ್, ಫೇಕ್ ಐಡಿ ಕಾರ್ಡ್ಸ್ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಎತ್ತಿದ ಕೈ, ಮೀನ್ಸ್ ಆತರ ಮಾಡೋರ್ ಜೊತೆ ಇವ್ನಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ಅಂತವ್ರನ್ನ ಕಂಡಿಡಿದು ನಮ್ ಹೀರೋಗೆ ಬೇಕಾಗಿರೋ, ಈಗ ರೀಸೆಂಟ್ ಆಗಿ ಬೇಕಾಗಿರೋ ಐಡಿ ಕಾರ್ಡ್ಸ್, ಸರ್ಟಿಫಿಕೇಟ್ಸ್ ಅದು ಇದು ಎಲ್ಲ ರೆಡಿ ಮಾಡಿ ಅವನ್ನ ಕರ್ಕೊಂಡೋಗಿ ಸ್ಕೂಲ್ ಅಲ್ಲಿ ಕೂಡ ಜಾಯಿನ್ ಮಾಡ್ತಾರೆ. ಅಂದ್ರೆ ನೆಡ್ ಬಂದು ನಮ್ ಹೀರೋಗೆ ಅಪ್ಪ ತರ. ಅಲ್ಲಿ ಸ್ಕೂಲ್ ಅಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ ನೆಡ್ ಹೇಳ್ತಾನೆ, ಮಚ್ಚ ಸಿಂಪಲ್ ಆಗಿ ನಾವೇನೋ ಈ ತರ ಮಾಡ್ಕೊಂಡ್ ಬಂದ್ವಿ ಫೇಕ್ ಡಾಕ್ಯುಮೆಂಟ್ಸ್ ನ, ಅದನ್ನೇನಾದ್ರೂ ಕಂಡಿಡಿದ್ರು ಅಂತ ಇಟ್ಕೋ, ಇಲ್ಲೇ ಬಿಸಿನೀರಲ್ಲಿ ಹಾಕಿ ನಮ್ಮನ್ನ ಬೇಯಿಸ್ಬಿಡ್ತಾರೆ ಕಣೋ ಅಂದಾಗ, ಅಯ್ಯೋ ನೆಡ್ ಭಯ ಮುಚ್ಕೊಂಡ್ ಕೂತ್ಕೋ, ನೀನ್ ಭಯ ಪಡ್ಬೇಡ, ನಿನ್ ಮುಖದಲ್ಲೆಲ್ಲ ತೋರ್ಸ್ಕೊಟ್ಬಿಡ್ತೀಯ ಅಂತ ಬೈದು ಕೂರಿಸ್ತಾನೆ. ಆಮೇಲೆ ಹೆಂಗೋ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ ಅಂತ ಒಳಗಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಪ್ರಿನ್ಸಿಪಲ್ ನೋಡ್ಬಿಟ್ಟು ನೆಡ್ ಫ್ಲಾಟ್ ಆಗ್ಬಿಟ್ಟ. ಸೂಪರ್ ಆಗಿದ್ದಾಳೆ ಕಣೋ, ನೀನ್ ಹೂ ಅನ್ನೋ, ನಾನ್ ಕೂಡ ನಿನ್ ಜೊತೆ ಸ್ಟೂಡೆಂಟ್ ತರ ಬಂದಿನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಹೆಂಗಾದ್ರೂ ಮಾಡಿ ಅವಳನ್ನ ಕರೆಕ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಬಾಯ್ ಮೇಲೆ ಹಾಕಿ ತುಳಿದ್ ಬಿಡ್ತೀನಿ, ಬಾಯ್ ಮುಚ್ಕೊಂಡ್ ಕೂತ್ಕೊ, ನಮ್ಮಪ್ಪ ತರ ಮಾತಾಡೋ ಅಂತ ಹೇಳಿದಾಗ ಹೆಂಗೋ ಸರಿ ಆಯ್ತು ಕೋಪ ಪಡ್ಬೇಡ ಇರು ಅಂತ ಹೇಳಿ ಆ ಪ್ರಿನ್ಸಿಪಲ್ ಹತ್ರ ನಮ್ ಹೀರೋ ಅವ್ರ ಅಪ್ಪ ತರ ಮಾತಾಡಿ, ಒಳ್ಳೆ ಹುಡುಗ ಚೆನ್ನಾಗಿ ಓದ್ತಾನೆ ಹಂಗೆ ಹಿಂಗೆ ಅಂತ ಒಂದ್ 4 ಬಿಟ್ನ ಹಾಕ್ಬಿಟ್ಟು ಹೆಂಗೋ ಸೇರ್ಸ್ಬಿಟ್ಟು ಬಂದ್ಬಿಟ್ರು. ಫಸ್ಟ್ ಡೇನೆ ಸ್ಕೂಲ್ ಅಲ್ಲಿ ಎಲ್ಲರೂ ನಮ್ ಹೀರೋನ ನೋಡ್ಬಿಟ್ಟು ನಗ್ತಾ ಇರ್ತಾರೆ. ಯಾಕಂದ್ರೆ ಇವ್ನ ಇದ್ದಿದ್ದು ಯಾವಾಗ 80s ಅಲ್ಲೋ 90s ಅಲ್ಲೋ ಆ ಟೈಮ್ ಅಲ್ಲಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಇವಾಗ ಮಾಡ್ಕೊಂಡ್ ಬಂದ್ರೆ ನಗ್ದೇ ಇರ್ತಾರ. ಇದನ್ನ ನೋಡ್ಬಿಟ್ಟು ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೆಡ್ ಹೇಳ್ತಾನೆ, ಫಸ್ಟ್ ನೀನ್ ಯಾವ ತರನ ಚೇಂಜ್ ಮಾಡ್ಬೇಕು ತಂದೆ, ಬಾ ನನ್ ಜೊತೆ ಅಂತ ಹೇಳಿ ಕರ್ಕೊಂಡೋಗಿ ಗೆಟಪ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡ್ ಬಂದು ಸ್ಕೂಲ್ ಅಲ್ಲಿ ಬಿಡ್ತಾರೆ. ಬಿಟ್ಟಿದ್ ಫೋರ್ಸ್ಗೆ ಅಲ್ಲಿರೋ ಹುಡುಗಿರೆಲ್ಲ ನೋಡ್ಬಿಟ್ಟು ಯಾವ ನೀವು ಇಷ್ಟ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಜೊಲ್ಸಕ್ಕೆ ಶುರು ಮಾಡ್ಬಿಟ್ರು. ಸರ್ ರೆಡಿ ಆಗಿ ಬರೋಷ್ಟ್ರಲ್ಲಿ ಫಸ್ಟ್ ಪೀರಿಯಡ್ ಆಗೋಯ್ತು. ಸರಿ ಸೆಕೆಂಡ್ ಪೀರಿಯಡ್ ಆದ್ರೂ ಅಟೆಂಡ್ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಸೆಕೆಂಡ್ ಪೀರಿಯಡ್ ಗೆ ಬೆಲ್ ಕೂಡ ಹೊಡೆದ್ರು. ತುಂಬಾ ಖುಷಿಯಾಗಿ ಜೋಶಾಗಿ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರೆ ಇವ್ರ ಕ್ಲಾಸ್ ಅಲ್ಲಿ ಅವ್ರ ಮಗಳು ಕೂಡ ಓದ್ತಾ ಇರೋದು. ಇವ್ರು ನನ್ ಮಗಳು ನನ್ ಜೊತೆನಾ, ಹೋಗ್ಲಿ ಬಿಡು ಪಕ್ಕದಲ್ಲಿ ನನ್ ಮಗಳನ್ನ ನೋಡ್ಕೊಂಡು ನಂಗೂ ಆಗತ್ತೆ ಅಂತ ಹೇಳಿ ಖುಷಿ ಪಡ್ತಾನೆ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಇಲ್ಲಿ ಬಂದೆ, ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಸೇರೋದಕ್ಕೆ ಅಂತ. ಫಸ್ಟ್ ಆ ಕೆಲಸನ ನೋಡೋಣ ಅಂತ ಹೇಳಿ ಆ ಸ್ಪೋರ್ಟ್ಸ್ ವೇರ್ ಎಲ್ಲ ಹಾಕೊಂಡು ಹೋಗಿ ಸೂಪರ್ ಆಗಿ ಬಾಸ್ಕೆಟ್ ಬಾಲ್ ನ ಆಡ್ತಾ ಇರ್ತಾನೆ. ಅಲ್ಲಿರೋ ಕೋಚ್ ನೋಡ್ಬಿಟ್ಟು ಯಾವನೇನು ಹೊಸದಾಗಿ ಬಂದಿದ್ದಾನ ಸ್ಕೂಲ್ಗೆ, ಸೂಪರ್ ಆಗಿ ಆಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಹಲೋ ಮಿಸ್ಟರ್, ಏನಪ್ಪಾ ಹೊಸದಾಗಿ ಜಾಯ್ನ್ ಆಗಿದ್ಯಾ, ಸೂಪರ್ ಆಗಿ ಆಡ್ತಾ ಇದೀಯ ಅಂದಾಗ, ಹಾ ಸರ್ ಹೊಸದಾಗಿ ಜಾಯ್ನ್ ಆಗಿದ್ದೀನಿ, ನನ್ನ ಹೆಸರು ಜೇಕ್ ಅಂತ ಹೇಳ್ತಾನೆ. ಅದಕ್ಕೆ ಕೋಚ್ ಕೂಡ ನಾನೇನಪ್ಪ ಬಾಸ್ಕೆಟ್ ಬಾಲ್ ಟೀಮ್ಗೆ ಕೋಚ್, ನನ್ನ ಹೆಸರು ಮಾಫ್ ಅಂತ ಹೇಳಿದಾಗ, ಏನ್ ಸರ್ ನೀವ್ ನನ್ಗೆ ಗೊತ್ತಿಲ್ಲ, ಒಂದ್ ಕಾಲದಲ್ಲಿ ನೀವೇ ನನ್ಗೆ ಟ್ರೈನಿಂಗ್ ಕೊಟ್ಟಿದ್ದು ಅಂದಾಗ, ಆಯಪ್ಪ ಏನ್ ಹೇಳ್ದಪ್ಪ ಅಂದಾಗ, ಏನಿಲ್ಲ ಸರ್ ನಿಮ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಕೇಳ್ಪಟ್ಟೆ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ದ. ಅಂದ್ರೆ ನಮ್ ಹೀರೋ ಅವಾಗ ಬಾಸ್ಕೆಟ್
ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಇರ್ಬೇಕಾದ್ರೆ ಅವ್ನ್ 17 ಏಜ್ ಅಲ್ಲಿ ಇರ್ಬೇಕಾದ್ರೆ ಇವ್ರೆ ತಾನೆ ಇವ್ರಿಗೆ ಕೋಚ್ ಕೊಡ್ತಾ ಇದ್ದು, ಅದ್ರಿಂದ ಅವನ ಹತ್ರ ಹೇಳಿರೋದು. ಹೆಂಗೋ ಒಳ್ಳೆ ವಿದ್ದಲ್ಲಿ ನಮ್ ಹೀರೋ ಹೆಂಗೋ ಈ ಟೀಮ್ ಅಲ್ಲಿ ಕೂಡ ಜಾಯ್ನ್ ಆಗ್ಬಿಟ್ಟ. ಫಸ್ಟ್ ಈ ಖುಷಿಯಾದ ವಿಷಯನ ನೆಡ್ ಹತ್ರ ಶೇರ್ ಮಾಡ್ಬೇಕು ಅಂತ ಅವ್ನ್ಗೆ ಕಾಲ್ ಮಾಡ್ಬಿಟ್ಟು, ಈ ತರ ನಾನು ಟೀಮ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟೆ ಕಣೋ, ಇನ್ನೋ ಮಾರ್ಫಿನೇ ನಮ್ಗೆ ಕೋಚ್ ಆಗಿರೋದು ಅಂದಾಗ, ಏನೋ ಯಪ್ಪ ಇನ್ನೂ ಅಲ್ಲೇ ಕಸ ಬಚ್ತಾ ಇದ್ದಾನ ಹೆಂಗೆ ಅಂದಾಗ, ಹ್ಞೂ ಕಣೋ ಈ ವರ್ಷನೇ ಲಾಸ್ಟ್ ಅಂತೆ, ಇದಕ್ ಮೇಲೆ ಯಪ್ಪ ರಿಟೈರ್ಡ್ ಆಗಿ ಹೋಗ್ತಾನೆ ಅಂದಾಗ, ಅಯ್ಯೋ ಪಾಪ ರಿಟೈರ್ಡ್ ಆಗ್ಬಿಡ್ತಾರ, ಸರಿ ಆಯ್ತು ಸ್ಕೂಲಲ್ಲಿ ಏನಾದ್ರು ಗಲಾಟೆ ಜಗಳ ಅದು ಇದು ಅಂತ ಏನಾದ್ರು ಇದ್ರೆ ಫೋನ್ ಮಾಡೋ, ನಾನ್ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ ಅಂದಾಗ, ಸಾಕ್ ಮುಚ್ಕೊಂಡ್ ಬಾ ಫೋನ್ ಇಡು, ನೀನ್ ಏನಕ್ಕೋಸ್ಕರ ಪ್ರಿನ್ಸಿಪಲ್ ನೋಡಕ್ ಬರ್ತಾ ಇದೀಯ ಅಂತ ನನ್ಗೆ ಗೊತ್ತು, ತುಂಬಾ ಜೊಲ್ಸುರಿ ತರಂಗಿದೆ ನೋಡು, ಒರ್ಸ್ಕೋ ಅಂತಂದಾಗ ಅವನಂತಾನೆ, ಹಂಗಲ್ಲ ಕಣೋ, ನೀನ್ ಕೂಡ ಇವಾಗ 17 ವಯಸ್ಸಲ್ಲಿ ಇದ್ಯಾ, ಸ್ಟೂಡೆಂಟ್ ಆಗಿ ಹೋಗಿದ್ಯಾ, ನಿನ್ಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಬಂದಿಲ್ಲ ಅಂದ್ರೂ ನೀನೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಹೋಗೋ, ನಾನು ಅವಾಗ ನೀನ ನೋಡೋ ಬರೋ ಹೆಸರಲ್ಲಿ ಪ್ರಿನ್ಸಿಪಲ್ ನ ಕೂಡ ನೋಡ್ಬೋದಲ್ಲ, ನನ್ಗೊಂದು ಹುಡುಗಿ ಬೇಕು ಕಣೋ ಅನ್ನೋ ತರ ಮಾತಾಡ್ತಾನೆ. ಸರಿ ನೀನ್ ಬಾಯ್ ಮುಚ್ಕೊಂಡು ಫಸ್ಟ್ ಫೋನ್ ಇಕ್ಕೋ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ರೆ, ಅವ್ನಿರೋ ವಾಶ್ರೂಮ್ ಪಕ್ಕದಲ್ಲೇ ಯಾರೋ ಒಂದು ಹುಡುಗ ಒಂಥರ ಗುಣಗೋ ತರ ಸೌಂಡ್ ಕೇಳಿಸ್ತಾ ಇರತ್ತೆ. ಯಾರಪ್ಪ ಇದು ಅಂತ ಬಗ್ ನೋಡಿದ್ರೆ ನಮ್ ಹೀರೋ ಅವ್ರ ಮಗನೇ ಪಾಪ ಟೇಪ್ ಎಲ್ಲ ಹಾಕಿ ಸುತ್ತಿ ಟಾರ್ಚರ್ ಕೊಟ್ಟು ಕೂರ್ಸ್ಬಿಟ್ಟಿರ್ತಾರೆ. ನಿನಗೇನಾಯ್ತು, ಯಾಕೋ ಈ ತರ ಕುತ್ಕೊಂಡಿದ್ಯಾ ಅಂತ ಕೇಳಿದಾಗ, ಏನಿಲ್ಲ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಸ್ಟ್ಯಾಂಡ್ ಅಂತ ಒಬ್ಬ ಇದ್ದಾನೆ, ಅವನೇ ಕೆಲಸನ ಮಾಡಿದ್ದು ಅಂದಾಗ, ಏನು ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲ, ನೀನ್ ಕೂಡ ಟೀಮ್ ಅಲ್ಲಿ ಇದೆ ತಾನೆ, ನೀನು ಸೂಪರ್ ಆಗಿ ಆಡ್ತೀಯ ತಾನೆ ಅಂದಾಗ, ಸೂಪರ್ ಆಗಲ್ಲ ಏನಿಲ್ಲ, ಏನೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂತೀನಿ ಅಂದಾಗ, ಏನೋ ಮ್ಯಾನೇಜ್ ಮಾಡ್ಕೊಂತೀಯಾ, ನಿಮ್ಮಪ್ಪ ಒಂದ್ ಕಾಲದಲ್ಲಿ ಎಷ್ಟು ದೊಡ್ಡ ಬಾಸ್ಕೆಟ್ ಬಾಲ್ ಪ್ಲೇಯರ್ ಗೊತ್ತಾ, ನಿಮ್ಮಪ್ಪನ ನೋಡಿದ್ರೆ ಕಾಲೇಜ್ ಅಲ್ಲಿ ಇರೋರೆಲ್ಲ ಗಡಗಡ ಅಂತ ನಡುಗ್ತಾ ಇದ್ರು, ಅಂತ ಹುಲಿ ಹೊಟ್ಟೆಲ್ ಉಳು ತರ ಹುಟ್ಟಿದ್ಯಲ್ಲ ಅಂತ ಹೇಳಿದಾಗ, ನಮ್ ಹೀರೋ ಅವ್ರ ಮಗ ಕೇಳ್ತಾನೆ, ಫಸ್ಟ್ ಆಫ್ ಆಲ್ ಯಾರ್ ನೀವು, ನಮ್ಮಪ್ಪ ಅವನು ಇವನು ಅಂತ ಮಾತಾಡ್ತಾ ಇದ್ದೀರಾ ಅಂದಾಗ, ಇವನು ಅಯ್ಯೋ ಅವಸರದಲ್ಲಿ ಅವನು ಇವನು ಅಂತ ಮಾತಾಡ್ಬಿಟ್ನಾ, ಸಾರಿ ಆಕ್ಚುಲಿ ನಾನು ನಿಮ್ಮಪ್ಪ ಫ್ರೆಂಡ್ ಇದಾರಲ್ವಾ ನೆಡ್, ಅವ್ರ ಮಗನೇ, ನಮ್ಮಪ್ಪ ಬಂದು ಯಾವಾಗೂ ನಿಮ್ಮಪ್ಪ ಬಗ್ಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಸ್ಕೂಲಲ್ಲಿ ಬಾಸ್ಕೆಟ್ ಬಾಲ್ ಎಲ್ಲ ಆಡ್ತಾರಂತೆ, ಅವ್ರಿಗೆ ಅಂತ ಸಪರೇಟ್ ಫ್ಯಾನ್ ಬೇಸ್ ಎಲ್ಲ ಇತ್ತಂತೆ, ಅದಕ್ಕೆ ನಾನು ಹೇಳ್ದೆ, ನೀನ್ ನೋಡಿದ್ರೆ ಈ ತರ ಇದೆಯಲ್ವಾ ಅಂತ ಹೇಳಿ ಹೆಂಗೋ ಬಿಡ್ಸ್ಕೊಂಡ್ ಬಂದ. ಹಂಗೆ ಕ್ಯಾಂಟೀನ್ ಕುತ್ಕೊಂಡ್ ತಿಂತಾ ಇರ್ಬೇಕಾದ್ರೆ ಜಾಕೆ ಸ್ಟ್ಯಾಂಡ್ ಅನ್ನೋನ್ ಬರ್ತಾನೆ. ಆಕ್ಚುಲಿ ಟ್ವಿಸ್ಟ್ ಏನಂತ ನೋಡಿದ್ರೆ, ನಮ್ ಹೀರೋ ಅವ್ರ ಮಗಳು ಲವ್ ಮಾಡ್ತಾ ಇರೋದು ಈ ಸ್ಟ್ಯಾಂಡ್ ಅನ್ನೋನೇ, ಅವಳಿಗೆ ಇವ್ನು ಬಾಯ್ ಫ್ರೆಂಡ್. ಏನೋ ಯಾರೋ ನಿನ್ಗೆ ಈ ತರ ನಾನು ಟೇಪಲ್ ಹಾಕ್ಬಿಟ್ಟು ಬಂದಿದ್ರೆ ಬಿಚ್ಚಿರೋದು ಅಂದಾಗ, ನಮ್ ಹೀರೋ ಕೂಡ ನಾನೇ ಹಾಕಿದ್ದೇನೋ ಇವಾಗ ಏನೋ ಮಾಡ್ತೀನಿ ಹತ್ರ, ಇವನು ಒಂದೆರಡು ರೋಪ್ನ ಹಾಕ್ತಾನೆ, ಆದ್ರೆ ಅವ್ನು ಸುಮ್ನೆ ಇರ್ತಾನ. ನನ್ ಗರ್ಲ್ ಫ್ರೆಂಡ್ ಅವ್ರ ತಮ್ಮನ್ನ ನಾನೇನಾದ್ರು ಮಾಡ್ಕೊಂತೀನಿ, ನೀನ್ ಯಾವನೋ ಕೇಳೋದಕ್ಕೆ ಅಂತ ಮಾತಾಡಿದಾಗ, ನಮ್ ಹೀರೋಗೆ ಸಖತ್ ಶಾಕು, ಏನು ನನ್ ಮಗಳು ನಿನ್ನ ಇಷ್ಟ ಪಡ್ತಾ ಇದ್ದಲ್ಲ, ಅವಳಿಗೆ ಇವಾಗ ಈ ತರ ಮೋಸವಾದ ಟೇಸ್ಟ್ ಎಲ್ಲ ಬಂತು ಅಂತ ಹೇಳಿ ಸಖತ್ ಟೆನ್ಷನ್ ಆಗ್ಬಿಟ್ಟ. ಆದ್ರೆ ಅವ್ರ ಮಗ ಹತ್ರ ಹೇಳ್ತಾನೆ, ಇಲ್ಲಿ ನೋಡೋ ಇವ್ರನ್ನ ಹೊಡಿದ್ರೆ 2 ನಿಮಿಷದಲ್ಲಿ ಅವಮಾನ ಆಗ್ಬಿಡ್ತಾನೆ, ಆಮೇಲೆ ಅದನ್ನ ಮರ್ತೋಗ್ತಾನೆ, ಆದ್ರೆ ಯಾವತ್ಗೋನ್ಗೆ ನೆನ್ಪಿರೋ ತರ ನಾವ್ ಅವಮಾನ ಮಾಡ್ಬೇಕು ಅಂತ ಹೇಳಿ ಮಾತಲ್ಲೇ ಅವ್ನ ಸರಿಯಾಗಿ ಗೇಲಿ ಮಾಡಿ ಬಿಸಾಕ್ಬಿಟ್ಟ. ಅವನ್ಗ ಅವಮಾನ ಮೇಲೆ ಅವಮಾನ, ಸಲಟಾಗಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋ ಮನೆಗ್ ಬಂದ್ಮೇಲೆ ಅವ್ರ ಫ್ರೆಂಡ್ ನೆಡ್ ಹತ್ರ ಹೇಳ್ತಾನೆ, ಇಲ್ಲಿ ನೋಡೋ ನಾನೇನೋ ಅನ್ಕೊಂಡಿದ್ದೆ ಗೊತ್ತಾ, ನನ್ಗೇನಕ್ ಮತ್ತೆ ಈ 17 ಏಜ್ ಬಂತು ಅಂತ, ಅಂದ್ರೆ ನಾನ್ ಬಾಸ್ಕೆಟ್ ಬಾಲ್ ಅಲ್ಲಿ ಚೆನ್ನಾಗ್ ಆಡ್ಬೇಕು, ನನಗೆ ಅಂತ ಒಂದು ಲೈಫ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ, ಬಟ್ ಅಲ್ಲ ಕಣೋ, ಆಲ್ರೆಡಿ ದೇವ್ ನನ್ಗೆ ಲೈಫ್ ಕೊಟ್ಟಿದ್ದಾರೆ, ನನ್ ಮಕ್ಕಳ ಜೀವನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿರೋದ್ ಕಣೋ, ನನ್ ಮಕ್ಕಳು ಸ್ಕೂಲಲ್ಲಿ ಎಷ್ಟು ಕಷ್ಟ ಪಡ್ತಿದಾರೆ ಅಂತ ನನ್ ಕಣ್ಣಾರೆ ನಾನು ನೋಡಿದೀನಿ, ಅವ್ರಿಗೊಂದು ಒಳ್ಳೆ ತಂದೆ ಆಗಿರ್ಬೇಕು, ಅವ್ರ ಕಷ್ಟ ಸುಖನ ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ದೇವ್ರು ನನ್ಗೆ ಈ ತರ ಚಾನ್ಸ್ ನ ಕೊಟ್ಟಿದ್ದು. ಇನ್ಮೇಲೆ ನಾನು ಆ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಬಿಡ್ತೀನಾ ಅನ್ನೋದು ನನ್ಗೆ ಬೇಕಾಗಿಲ್ಲ, ಆದ್ರೆ ನನ್ ಮಕ್ಕಳಿಗೆ ನಾನೊಂದು ಒಳ್ಳೆ ತಂದೆ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ, ಇನ್ಮೇಲೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ತರ ಹೇಳ್ತಾನೆ. ಅದಕ್ಕೆ ನೆಟ್ ಕೂಡ ಓಕೆನಪ್ಪ, ಏನೋ ನಿನ್ ಮನ್ಸಿಗೆ ಅನ್ಸಿದ್ದು ಸರಿ ಅನ್ಸಿದ್ರೆ ನೀನ್ ಮಾಡ್ಬೋದು ಅನ್ನೋ ತರ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋಗಿರ್ತಾನೆ, ಅಂದ್ರೆ ಅವ್ರ ಮಗ ಇದಾನಲ್ವಾ ಆ ಮನೆಗೆ, ಅವ್ರ ಫ್ಯಾಮಿಲಿಯ ನೋಡಕಂತಾನೆ ಹೋಗೋದು. ಅಲ್ಲಿ ಅವ್ರ ಮಗ ಅಲೆಕ್ಸ್ ಅವನ ಹೆಸರು, ಅವ್ನ್ ಬಂದು ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾನೆ, ಸೂಪರ್ ಆಗಿ ಆಡ್ತಾನೆ ಅಂತ ಹೇಳ್ಬೇಕು. ಇದ್ರ ನೋಡ್ಬಿಟ್ಟು ನಮ್ ಹೀರೋಗೆ ಒಂಥರ ಶಾಕು, ಏನೋ ಇಷ್ಟು ಸೂಪರ್ ಆಗಿ ಆಡ್ತೀಯಾ, ಆದ್ರೆ ಏನಕ್ಕೆ ನೀನ್ ಇನ್ನೂ ಆ ಟೀಮ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ, ನಿನ್ನ ಜಸ್ಟ್ ಒಂದು ಉಪ್ಪಿನಕಾಯಿ ತರ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅಂದಾಗ, ಇವನ್ ಅಂತಾನೆ, ಅದೇ ನನ್ ಕ್ಲಾಸ್ ಅಲ್ಲೇ ಹೇಳದ್ನಲ್ವಾ, ಅದಕ್ಕೆಲ್ಲ ಕಾರಣ ಸ್ಟ್ಯಾಂಡೇ, ಅವನನ್ನ ನನ್ನ ಟೀಮ್ ಅಲ್ಲಿ ಸೇರ್ಸ್ಕೊಳ್ತಾ ಇಲ್ಲ ಅಂದಾಗ, ನಮ್ ಹೀರೋ ಹೇಳ್ತಾನೆ, ನಾನ್ ಇದೀನ್ ಕಣೋ, ಇವಾಗ ನಾನ್ ನಿನ್ಗೆ ಸೂಪರ್ ಆಗಿ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಆ ಟೀಮ್ ಅಲ್ಲಿ ಇನ್ನೊಂದು ಮೆಂಬರ್ ಆಗಿ ನಾನು ಮಾಡೇ ಮಾಡ್ತೀನಿ, ನೀನ್ ನನ್ ಜೊತೆ ಕೈ ಜೋಡಿಸು ಅಂತ ಹೇಳಿ ಖುಷಿಯಾಗಿ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಆ ಜಾಗಕ್ಕೆ ಬರ್ತಾರೆ. ಅಲೆಕ್ಸ್ ಏನ್ ಮಾಡ್ತಾ ಇದೀಯ ಅಂತ ಹೇಳಿ ನಮ್ ಹೀರೋ ಕಡೆ ತಿರುಗಿ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ಲು. ಇದೇನಿದು ಚಿಕ್ಕ ವಯಸ್ಸಲ್ಲಿ ನನ್ ಗಂಡ ಹೆಂಗಿದ್ನೋ ಹುಡುಗ ಹಂಗೆ ಇದಾನೆ ಅಂತ ಹೇಳಿ ಬಂದು ಕೆನೆನ ಮೂಗ್ನೆಲ್ಲ ಗಿಲ್ಲಿ ನೋಡ್ತಾ ಇರ್ತಾರೆ. ಏನೋ ಆಗಿದೆ, ಎಲ್ಲೋ ಇದೆ ನಿಮ್ ಮನೆ, ಯಾರೋ ನೀನು ಅಂತ ಕೇಳುವಾಗ ನಮ್ ಹೀರೋ ಅವ್ರ ಮಗ ಹೇಳ್ತಾನೆ, ಅಮ್ಮ ನೆಡ್ ಅಂಕಲ್ ಇದಾರಲ್ವಾ ಅವ್ರ ಮಗನಂತೆ, ಹೊಸದಾಗಿ ಸ್ಕೂಲ್ ಜಾಯ್ನ್ ಆಗಿದ್ದಾರೆ ಅಂದಾಗ ಹೀರೋಯಿನ್ಗೆ ಸಖತ್ ಶಾಕು, ಅವ್ನಿಗೆ ಮದ್ವೆ ಆಗಿದ್ಯಾ, ಮದ್ವೆ ಆಗಿ ಈ ವಯಸ್ಸಲ್ಲಿ ಒಬ್ಬ ಮಗ ಇದಾನ, ನನ್ಗೆ ಹೇಳಲೇ ಇಲ್ವೇ ಅವನು ಅನ್ನೋ ತರ ನೋಡ್ಕೊಂಡು ಗಿಲ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ಅವ್ರ ಫ್ರೆಂಡ್ ಹೇಳ್ತಾಳೆ, ಅಮ್ಮ ತಾಯಿ ನಿನ್ಗೆ ಫಸ್ಟ್ ಡಿವೋರ್ಸ್ ಕೊಡಿಸ್ಬೇಕು, ಆ ಡಿವೋರ್ಸ್ ಕೇಸ್ ಆದಾಗಿಂದ ನಿನ್ ತಲೆ ಫುಲ್ ಕೊಲಾಪ್ಸ್ ಆಗ್ಬಿಡಿದೆ ಅಂತ ಕಾಣಿಸ್ಬೇಕು, ಯಾರು ನೋಡಿದ್ರೆ ಕೂಡ ನನ್ ಗಂಡ ಅನ್ನೋ ತರ ಮಾತಾಡ್ತೀಯಾ, ಯಾರೋ ಹುಡುಗ ಬಿಟ್ಬಿಟ್ ಬಾ ನೀನ್ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ, ಬಟ್ ಹೀರೋಯಿನ್ಗೆ ಇನ್ನೂ ಕನ್ಫ್ಯೂಷನ್ ಇದೆ, ಇವ್ ನನ್ ಗಂಡ ತರನೇ ಇದಾನೆ ಅಂತ. ನಮ್ ಹೀರೋ ಅಮ್ಮ ಆಂಟಿ ನನ್ನ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ತೋರಿಸ್ತಾರೆ, ಇವತ್ತೇನೋ ಒಂದು ಸೈನ್ಸ್ ಕ್ಲಾಸ್ ನಡೀತಾ ಇದೆ, ಅಂದ್ರೆ ರೀಪ್ರೊಡಕ್ಷನ್ ಲವ್ ಹಂಗೆ ಹಿಂಗೆ ಅಂತ ಏನೋ ಕ್ಲಾಸ್ ಮಾಡ್ತಾ ಇರ್ತಾರೆ. ಯಾವ ಕ್ಲಾಸ್ಗೆ ಮಕ್ಕಳು ಅಟೆಂಡ್ ಮಾಡ್ತಾರೋ ಇಲ್ವೋ, ಇದಕ್ ಮಾತ್ರ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ಬೇಕಿಲ್ಲ, ಇಂಟ್ರೆಸ್ಟಿಂಗ್ ಆಗಿ ಕ್ಲಾಸ್ ನ ಕೇಳಿಸ್ಕೊಳ್ತಾ ಇರ್ತಾರೆ. ನಮ್ ಹೀರೋಗ ಆಶ್ಚರ್ಯ, ನಾವ್ ಕಾಲೇಜ್ ಓದ್ಬೇಕಾದ್ರೆ ಈ ತರ ಕ್ಲಾಸ್ ಎಲ್ಲ ತೆಗ್ದಿಲ್ವೇ, ಇವಾಗ ಏನಕ್ಕೆ ಈ ತರ ಎಲ್ಲ ತೆಗಿತಾ ಇದಾರೆ ಅಂತ ಎದ್ ನಿಂತ್ಕೊಂಡು ಹೇಳ್ತಾನೆ, ಮೇಡಮ್ ಏನ್ ಮೇಡಮ್ ಕ್ಲಾಸ್ ಮಾಡ್ತಾ ಇದೀರಾ ನೀವು, ಮದ್ವೆಗ್ ಮುಂಚೆ ಆತರ ಕೆಲಸಗಳು ಮಾಡೋದೆಲ್ಲ ತಪ್ಪಲ್ವಾ, ನಾವು ಒಂದ್ ಹುಡುಗಿನ ಲವ್ ಮಾಡ್ಬೇಕು, ಆ ಹುಡುಗಿನ ಮದ್ವೆ ಆಗ್ಬೇಕು, ಆಮೇಲೆ ಅವ್ರಿಗೊಂದು ಮಗು ಆಗ್ಬೇಕು, ಆ ಮಗುನ ಕೈ ತಗೊಂಡು ಇನ್ಮೇಲೆ ನೀನೇ ನನ್ಗೆ ಪ್ರಪಂಚ, ನೀನ್ ಎಲ್ಲಾ ಆಸೆ ನಾನ್ ಈಡೇರಿಸ್ತೀನಿ ಅಂತ ಅಪ್ಪ ಅಮ್ಮ ಇಬ್ರು ಮುಂದೆ ನಿಂತು ಮಾತಾಡ್ತಾರಲ್ಲ, ಅದು ಮೇಡಮ್ ಪ್ಯೂರ್ ಲವ್. ಆದ್ರೆ ಈಗ ನೀವ್ ಹೇಳ್ಕೊಡ್ತಾ ಇರೋದಲ್ಲ ಲವ್ವೇ ಅಲ್ಲ ಅನ್ನೋ ತರ ಹೇಳ್ತಾನೆ. ಇವನ್ ಈ ತರ ದೊಡ್ಡ ಸ್ಪೀಚ್ ಕೊಟ್ಟಿದ ತಕ್ಷಣ ಅಲ್ಲಿರೋರೆಲ್ಲ ಸಖತ್ ಇಂಪ್ರೆಸ್
ಆಗ್ಬಿಟ್ರು, ಯಾರೋ ಇವನು ಇಷ್ಟು ಸೂಪರ್ ಆಗಿ ಮಾತಾಡ್ತಾನೆ ಅಂತ. ಆದ್ರೆ ಅದೇ ಕ್ಲಾಸ್ ಅಲ್ಲಿ ಸ್ಟ್ಯಾಂಡರ್ಡ್ ಅವ್ನು ಇರ್ತಾನಲ್ಲ, ಇವನು 90s ಕಿಡ್ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ. ಆ ಜನರೇಷನ್ ಅಂದ್ರೆ ಹಂಗೆ ಇರ್ತೀನಿ, ನಾವ್ ತರ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಬಟ್ ನಾವೆಲ್ಲ 2K ಕಿಡ್ಸ್ ಅಮ್ಮ, ನಾವೆಲ್ಲ ಏನ್ ಜೋಶಲ್ಲಿ ಇರ್ತೀವಿ ಗೊತ್ತಾ, ಏನೇ ಆದ್ರೂ ನಾವೆಲ್ಲ ಓಪನ್ ಆಗಿರ್ತೀವಿ ಅಂತ ಹೇಳಿ ಎಲ್ಲಾರ ಮುಂದೆ ಹೋಗಿ ಅವ್ರ ಮಗಳನ್ನ ಕಿಸ್ ಬೇರೆ ಮಾಡ್ತಾನ. ಯಾವಪ್ಪ ನೋಡ್ಕೊಂಡ್ ಸುಮ್ನೆ ಇರ್ತಾನ. ನಮ್ ಹೀರೋಗ್ ಬರತ್ತೆ ನೋಡಿ ಸೊರ್ರ ಅಂತ ಹತ್ತತ್ತೆ BP ತಲೆಗೆ. ಅಷ್ಟೇ ಅವನನ್ನ ಎಳ್ದು ಬಿಸಾಕ್ಬಿಟ್ಟು ನಮ್ ಹೀರೋ ಸರಿಯಾಗಿ ಅವನನ್ನ ಹೊಡಿತಾನೆ ಅಂತ ನೋಡಿದ್ರೆ ಪಾಪ ಅವ್ನ ಕೆಲೆ ಸರಿಯಾಗಿ ಒದೆ ತಿಂದ ಅಂತ ಹೇಳ್ಬೇಕು. ಆದ್ರೆ ಇವಾಗ ಇದೊಂದೊಂಥರ ಡಿಜಿಟಲ್ ವರ್ಲ್ಡ್ ಆಗೋಯ್ತಲ್ವಾ. ಏನೇ ಆದ್ರೂ ಫೋನಲ್ಲಿ ವಿಡಿಯೋ ತೆಗೆಯೋದನ್ನ ಬಿಡೋದಿಲ್ಲ. ನಮ್ ಹೀರೋನ ಹೊಡಿತಾರೋದನ್ನ ಕೂಡ ವಿಡಿಯೋ ತೆಗೆದ್ಬಿಟ್ಟು ಅದನ್ನ ಫೇಸ್ಬುಕ್, ಇಂಟರ್ನೆಟ್, ಯೂಟ್ಯೂಬ್ ಅಂತ ಹಾಕಿ ಬಿಟ್ಬಿಟ್ರು. ಅದರಿಂದ ಪಾಪ ಅವ್ನಿಗೆ ಅವಮಾನ ಆಗೋಯ್ತು. ಇನ್ನೇನ್ ನೆಕ್ಸ್ಟ್ ಮಿನಿಟ್ ಪೇರೆಂಟ್ಸ್ ನ ಕರೆದು ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕಲ್ವಾ, ಅದಕ್ಕೆ ನಿಂದಿರ್ತಾನೆ. ಅದ್ರ ಒಂಥರ ಕೌಬಾಯ್ ವೇಷದಲ್ಲಿ ವಿಚಿತ್ರವಾದ ವೇಷ ಹಾಕೊಂಡ್ ಬಂದಿರ್ತಾನೆ. ಇದನ್ನ ನೋಡಿ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಒಬ್ಬ ನನ್ ಮುಖಕ್ಕೆ ಅಷ್ಟೊಂದು ಹೊಸ್ಕೆ ಇಟ್ಟಿದ್ದಾನೆ, ಬಂದು ಮಾತಾಡು ಅಂತ ಕರೆದ್ರೆ ನೀನ್ ಈ ತರ ಅವತಾರದಲ್ಲಿ ಬಂದಿದೆ, ಏನ್ ಕುದುರೆ ರೇಸ್ಗೆ ಏನಾದ್ರೂ ಹೋಗ್ತಾ ಇದೀಯ ಅಂದಾಗ ನೆಡ್ ಹೇಳ್ತಾನೆ, ಯಪ್ಪಾ ನಿನ್ನ ಹೆಸರು ಹೇಳ್ಕೊಂಡೆ ನಾನು ಈ ಸ್ಕೂಲ್ ಒಳಗಡೆ ಬರ್ತಾ ಇರೋದು. ಅಟ್ಲೀಸ್ಟ್ ಇತರ ಒಂದ್ 4 ಜಗಳ ಹೇಳ್ಕೊಂಡ್ ಬರೋ ವಾರಕ್ಕೆ ಯಾವಾಗ ನಾನು ಇತರ ಬಂದು ಪ್ರಿನ್ಸಿಪಲ್ ನ ಲೈನ್ ಹಾಕೊಂಡು ಹೆಂಗೋ ನನ್ನ ಲೈಫ್ ನ ಸೆಟಲ್ ಮಾಡ್ಕೊಂತೀನಿ, ನೀನೇನೋ ಈ ತರ ಮಾತಾಡ್ತೀಯ ಅಂತ ನಮ್ ಹೀರೋಗೆ ತಿರ್ಗಿಸ್ಕೊಂಡ್ ಬೈತಾನೆ. ಹೆಂಗೋ ಇವಾಗ ಸ್ಕೂಲ್ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ತೋರಿಸ್ತಾರೆ, ನಮ್ ಹೀರೋ ಇವತ್ತು ಹೀರೋಯಿನ್ ಅವ್ರ ಮನೆಗೆ ಬಂದಿರ್ತಾನೆ. ಹೆಂಗಾದ್ರೂ ಮಾಡಿ ಒಂದು ಮಿಂಗಲ್ ಆಗ್ಬಿಡ್ಬೇಕು ಅಂತ ತಾನೆ ಬಂದಿರೋದು. ಅಲ್ಲಿ ನಮ್ ಹೀರೋಯಿನ್ ಬಂದು ಗಾರ್ಡನಿಂಗ್ ಕೆಲಸ ಮಾಡೋದಕ್ಕೇನೋ ಕೆಲವೊಂದು ಐಟಮ್ಸ್ ನ ತಗೊಂಡಿರ್ತಾರೆ. ಅದ್ ನೋಡ್ಬಿಟ್ಟು ನಮ್ ಹೀರೋ ಹೇಳ್ತಾನೆ, ಏನು ನೀವು ಗಾರ್ಡನಿಂಗ್ ಎಲ್ಲ ಮಾಡ್ತೀರಾ ಅಂದಾಗ, ನನ್ಗದು ತುಂಬಾನೇ ಇಷ್ಟ, ಒಂದು ಹಾಬಿ ಅಂತಾನೆ ಹೇಳ್ಬೋದು ಅಂದಾಗ ಹೀರೋ ಕೂಡ ನನಗ್ ಕೂಡ ಅದು ತುಂಬಾನೇ ಇಷ್ಟ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೋದಾ ಅಂದಾಗ, ಓ ಧಾರಾಳವಾಗಿ ಹೆಲ್ಪ್ ಮಾಡ್ಬೋದು, ಗಾರ್ಡನಿಂಗ್ ಮಾಡೋದು ಒಂದು ಆರ್ಟ್ ಗೊತ್ತಾ, ನಿನ್ಗೆ ಇಷ್ಟ ಬಂದಾಗ ನೀನ್ ಬರ್ಬೋದು, ನನಗೆ ಹೆಲ್ಪ್ ಮಾಡ್ಬೋದು ಅನ್ನೋ ತರ ಹೇಳಿದಾಗ ಹೀರೋಗೆ ಸಖತ್ ಖುಷಿ. ಅಪ್ಪಾಡಿ ಹೆಂಗಾದ್ರೂ ಮಾಡಿ ಹೀರೋಯಿನ್ ಹತ್ರ ಪ್ಯಾಚಪ್ ಆಗ್ಬಿಡ್ಬೇಕು. ಮೀನ್ಸ್ ಇವನೀಗ ನಿಜವಾದ 37 ವರ್ಷದಲ್ಲಿ ಅವ್ನು ಬಂದ್ರೆ ಕೂಡ ಹೀರೋಯಿನ್ ಹತ್ರ ಮಾತಾಡಿ ಪ್ಯಾಚಪ್ ಆಗ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಇಷ್ಟು ದಿನ ಫ್ಯಾಮಿಲಿಯಿಂದ ದೂರ ಇದ್ದೆ, ಅಟ್ಲೀಸ್ಟ್ ಇವಾಗಾದ್ರೂ ಪಕ್ಕದಲ್ಲೇ ಇದ್ದು ನನ್ನ ಫ್ಯಾಮಿಲಿನ ಹತ್ರದಿಂದ ನೋಡ್ಬೋದು, ಇನ್ನಷ್ಟು ಬೇಗ ಹತ್ರ ಆಗ್ಬಿಡ್ಬೋದು ಅಂತ ಈ ತರ ಪ್ಲಾನ್ ಮಾಡೋದು. ಇನ್ನು ಹೇಳ್ಬೇಕಂದ್ರೆ ಹಿಂಗೆ ದಿನಗಳು ಸಾಕ್ತಾ ತುಂಬಾನೇ ಕ್ಲೋಸ್ ಆಗ್ಬಿಟ್ಟ ಅಂತ ಹೇಳ್ಬೇಕು. ಒಂದ್ ಕಡೆ ಅವ್ರ ಮಗನ್ಗೆ ತುಂಬಾ ಚೆನ್ನಾಗಿ ಬಾಸ್ಕೆಟ್ ಬಾಲ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಅವ್ರ ಹೆಂಡತಿ ಹಿಂದ್ಗಡೆ ಸುತ್ಕೊಂಡು ಗಾರ್ಡನಿಂಗ್ ಮಾಡ್ಕೊಂಡು ಅವ್ರ ಹೆಂಡತಿ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾನೆ ಅಂತಾನೆ ಹೇಳ್ಬೇಕು. ಅವ್ರ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ನ ಮಾಡ್ತಾನೆ. ಇನ್ನೊಂದ್ ಕಡೆ ಆ ಸ್ಟ್ಯಾಂಡು ಮತ್ತೆ ಅವ್ರ ಮಗಳು, ನಮ್ ಹೀರೋ ಅವ್ರ ಮಗಳು ಇಬ್ರು ಜೊತೆಗಿದ್ರೆ ಇವ್ನ್ಗೆ ಆಗಲ್ಲ, ಫಸ್ಟ್ ಅವ್ರನ್ನ ದೂರ ಮಾಡ್ಬೇಕಂತ ಹೇಳಿ ಅವ್ರ ಕಾರ್ ಹತ್ರ ನಿಂತ್ಕೊಂಡಿದ್ರು ಅಷ್ಟೇ, ಪೈಪಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಅವ್ರನ್ನ ದೂರ ಮಾಡ್ತಾನೆ. ಈ ತರ ನಮ್ ಹೀರೋ ಅವ್ರ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋದಕ್ಕೆ, ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನೆಡ್ನ ತೋರಿಸ್ತಾರೆ. ಹೆಂಗಾದ್ರೂ ಮಾಡಿ ಪ್ರಿನ್ಸಿಪಲ್ ನೀವು ದಾರಿಗೆ ತಂದ್ಬಿಡ್ಬೇಕು, ಗರ್ಲ್ ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಪಡ್ಬಾರ್ದು ಪಾಡ್ನ ಪಡ್ತಾ ಇರ್ತಾನೆ. ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಒಂದಲ್ಲ ಒಂದ್ ದಾರಿ ಹುಡುಕ್ತಾನೆ ಇರ್ತಾನೆ. ಹಿಂಗೆ ದಿನಾಗ್ಲೂ ಸಾಗುತ್ತೆ. ಅವ್ರ ಫ್ಯಾಮಿಲಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳಕ್ಕೆ ಶುರು ಮಾಡ್ದ, ಇನ್ನಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಮಾಡ್ದ. ತುಂಬಾ ಖುಷಿಯಾಗಿದ್ದಾನೆ ಅಂತಾನೆ ಹೇಳ್ಬೇಕು. ಇದ್ರ ಮಧ್ಯೆ ಅವ್ರ ಮಗನ್ಗೆ ತುಂಬಾ ಚೆನ್ನಾಗಿ ಬಾಸ್ಕೆಟ್ ಬಾಲ್ ನ ಹೇಳ್ಕೊಟ್ಟಿರ್ತಾನಲ್ಲ, ಅದರಿಂದ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ನಮ್ ಹೀರೋ ಅವ್ರ ಮಗ ಕೂಡ ಒಂದು ಮೆಂಬರ್ ಆಗಿ ಈಗ ಜಾಯ್ನ್ ಆಗಿದ್ದಾನೆ. ಇದನ್ನ ಕೇಳಿಸ್ಕೊಂಡು ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರ ಅಮ್ಮ ಹತ್ರ ಹೇಳಿದಾಗ ಅವ್ರ ಅಮ್ಮ ಹಗ್ ಮಾಡ್ಕೊಂಡು ತುಂಬಾ ಖುಷಿ ಆಗ್ತಿದೆ ಕಣೋ, ನೀನ್ ಈ ಫೀಲ್ಡ್ ಅಲ್ಲಿ ಇತರ ಸಕ್ಸಸ್ ಆಗ್ತಿ ಅನ್ಕೊಂಡಿಲ್ಲ ಅಂದಾಗ ಇದೇ ಚಾನ್ಸ್ ಅಂತ ಹೇಳಿ ಇವ್ನ ಹಿಂದ್ಗಡೆಯಿಂದ ಹೋಗಿ ಹಗ್ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾನೆ. ಹಿಂಗೆ ಖುಷಿಯಾಗಿ ನನ್ ಲೈಫ್ ಹೋಗ್ತಾ ಇದೆ, ಅಪ್ಪ ನನ್ ಲೈಫ್ ಪೂರ್ತಿ ಹಿಂಗೆ ಇದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೇನೋ. ಅದೇ ಟೈಮಲ್ಲಿ ಹೊರಗಡೆ ಬಂದು ನೋಡಿದಾಗ ನಮ್ ಹೀರೋಯಿನ್ ಮಾಡಿರೋ ಗಾರ್ಡನಿಂಗ್ ವರ್ಕ್ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಇವಳಲ್ಲಿ ಈ ತರ ಒಂದು ಟ್ಯಾಲೆಂಟ್ ಇವಾಗವರೆಗೂ ನನ್ನ ಹತ್ರ ಹೇಳಕ್ಕೆ ಟ್ರೈ ಮಾಡೋದ್ಲೇನೋ ನಾನೇ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಜೀವನದಲ್ಲಿ ನಾನು ತಪ್ಪಾದ ಡಿಸಿಷನ್ ತಗೊಂಡ್ಬಿಟ್ಟೆ, ಫ್ಯಾಮಿಲಿನ ಚೂಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡೆ. ಬಟ್ ನಾನು ಕರೆಕ್ಟ್ ಆದ ಡಿಸಿಷನ್ ತಗೊಂಡಿದ್ದೀನಿ. ಈಗ ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಂದ್ರೆ ಇವನಿಗ ರಿಯಲ್ ಲೈಫ್ ಗೆ, ಅಂದ್ರೆ ಅವ್ನ್ 37 ಇಯರ್ಸ್ ಅಲ್ಲಿ ಯಾವ ಲೈಫ್ ಅಲ್ಲಿ ಇದ್ನೋ ಆ ಲೈಫ್ ಗೆ ಬಂದ್ರೆ ಕೂಡ ಅವಳ ಕೈಲ್ನ ಕಾಲ್ನ ಇಟ್ಕೊಂಡು ಹೆಂಗಾದ್ರೂ ಮಾಡಿ ಇವಳ ಜೊತೆ ಮತ್ತೆ ನಾನು ಮಿಂಗಲ್ ಆಗ್ಬಿಡ್ಬೇಕು, ಜೊತೆಗಿರ್ಬೇಕು ಅಂತ ಅವನು ತುಂಬಾ ಸಂತೋಷ ಪಡ್ತಾನೆ. ಆದ್ರೆ ಅನ್ಕೊಳ್ಳದೆ ನಮ್ ಹೀರೋಗೆ ಒಂದು ಟ್ವಿಸ್ಟ್ ಬಂದ್ಬಿಡ್ತು. ಬೇರೆ ಏನು, ಹೀರೋಯಿನ್ ಬಂದು ಇನ್ನೊಬ್ಬನ ಜೊತೆ ಡೇಟಿಂಗ್ ಹೋಗ್ತಿದ್ದಾರೆ, ಅದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಸಖತ್ ಟೆನ್ಷನ್ ಆಗುತ್ತೆ. ಯಾವ್ದೇ ಗಂಡಾಗ್ಲಿ ಇದು ಕೇಳಿಸ್ಕೊಂಡ್ರೆ ಹೆಂಗಿರತ್ತೆ ಹೇಳಿ. ಇದಕ್ಕೆಲ್ಲ ಕಾರಣ ಹೀರೋಯಿನ್ ಅವ್ರ ಫ್ರೆಂಡ್ ಒಬ್ಳು ಇದ್ಲಲ್ವಾ, ಏನೋ ಅವಳ ಹೆಸರು ಸ್ಕಾರ್ಲೆಟ್ ಅಂತ ಏನೋ ಹೇಳಿದ್ನಲ್ವಾ, ಅವಳೇ ಕಾರಣ. ಬೇಕಂತ ಇವ್ನಿಗೆ ಡಿವೋರ್ಸ್ ಆಗ್ತಿದೆ, ಸೊ ಇವ್ಳು ಸ್ವಲ್ಪ ಮೈಂಡ್ ಡೈವರ್ಟ್ ಆಗ್ಲಿ ಅಂತ ಹೇಳಿ ಈ ತರ ಡೇಟಿಂಗ್ ಎಲ್ಲ ಪ್ಲಾನ್ ಮಾಡಿರೋದು. ಇದು ಗೊತ್ತಾದ್ರೆ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಫಸ್ಟ್ ಅವಳು ನಾಕೊಂಡು ತುಳಿಬೇಕು ಅಂತ. ಡೇಟಿಂಗ್ಗೋಸ್ಕರ ಇವಾಗ ಹೀರೋಯಿನ್ ಕರ್ಕೊಂಡು ಹೋಗೋದಕ್ಕೆ ಅವ್ರ ಹೊಸ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಇನ್ನೊಂದ್ ಕಡೆ ಆ ಸ್ಟ್ಯಾಂಡ್ ಬಂದು ಏನೋ ಪಾರ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮಗಳನ್ನ ಬರಕ್ಕೆ ಹೇಳಿರ್ತಾನೆ. ಇವಾಗ ಇಬ್ರು ಅವ್ರನ್ನೊಂದ್ ದಿಕ್ಕಲ್ಲಿ ಹೋಗ್ತಾ ಇದಾರೆ, ನನ್ ಯಾರ್ ಕಡೆ ಹೋಗೋದು ಯಾರನ್ನ ಅಂತ ನೋಡೋದು ಅಂತ. ಬಟ್ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಹೀರೋಯಿನ್ ಮೇಲೆ ಅವ್ನಿಗೆ ನಂಬಿಕೆ ಇದೆ, ಅವಳು ಅಷ್ಟು ಬೇಗ ದಾರಿ ತಪ್ಪಲ್ಲ, ಮೀನ್ಸ್ ಯಾವ್ದೇ ತಪ್ಪಾದ ಡಿಸಿಷನ್ ತಗೊಳ್ಳಲ್ಲ, ಕೆಲಸ ಮಾಡಲ್ಲ ಅಂತ. ಬಟ್ ಅವ್ರ ಮಗಳು ಈಗ ಟೀನೇಜು, ಏನ್ ತಪ್ಪು ಮಾಡ್ಕೊಂಡ್ಬಿಡ್ತಾಳೋ, ಅವಳು ಕರೆಕ್ಟ್ ಆಗಿದ್ರೆ ಕೂಡ ಜೊತೆಗಿರೋನ್ ಕರೆಕ್ಟ್ ಆಗಿರ್ಬೇಕಲ್ಲ, ಯಾವಾಗ ನೋಡಿದ್ರೆ ನನ್ ಮಗಳ ಮೇಲೆ ಕೈ ಹಾಕಕ್ಕೆ ನೋಡ್ತಾ ಇರ್ತಾನೆ ಅಂತ ಫಸ್ಟ್ ಅವ್ರ ಮಗಳನ್ನ ಕಾಪಾಡ್ಕೋಬೇಕು ಅಂತ ಆ ಜಾಗಕ್ಕೆ ಹೋಗ್ತಾನೆ. ಅಂದ್ರೆ ನಮ್ ಹೀರೋ ಮತ್ತೆ ಅವ್ರ ಮಗ ಇಬ್ರುನು ಆ ಪಾರ್ಟಿ ನಡೆಯೋ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ನಮ್ ಹೀರೋರ್ ಮಗ ಕೂಡ ಒಂದ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ಬಟ್ ಅದನ್ನ ಪ್ರಪೋಸ್ ಮಾಡೋದಕ್ಕೆ ಅವ್ನಿಗೆ ಧೈರ್ಯ ಎಲ್ಲ, ತುಂಬಾನೇ ಭಯ ಪಡ್ಕೊಂಡು ಕಾಲೆಲ್ಲ ಗಡಗಡ ಅಂತ ನಡ್ಕೊಂಡು ನಿಂತಿರ್ತಾನೆ. ಅವ್ರ ಅಪ್ಪ ಹತ್ರನೇ ಹೋಗಿ, ಅಂದ್ರೆ ನಮ್ ಹೀರೋ ಹತ್ರನೇ ಹೋಗಿ ಐಡಿಯಾ ಎಲ್ಲ ಬೇರೆ ಕೇಳ್ತಾನೆ. ನಮ್ ಹೀರೋ ಹೇಳ್ತಾನೆ, ಏಯ್ ಏನೋ ನೀನ್ ಇಷ್ಟೊಂದು ಎದುರು ಪುಕ್ಲಾಗಿದ್ಯಾ, ನಿನ್ ವಯಸ್ಸಲ್ಲಿ ನಾನು ಹೆಂಗಿದ್ದೆ ಗೊತ್ತಾ, ನಿಮ್ಮಮ್ಮನ ನಾನು ಹೆಂಗ್ ಕರೆಕ್ಟ್ ಮಾಡ್ದೆ ಗೊತ್ತಾ, ನಾನು ಹೋಗಿ ನಿಮ್ಮಮ್ಮನ ಪ್ರಪೋಸ್ ಮಾಡಿದಾಗ ಒಪ್ಕೊಂಡೇ ಇಲ್ಲ ಅವಳು, ಹ್ಮ್ ಅಂತಾಳೆ. ಆದ್ರೆ ನಾನು ಎಷ್ಟು ಟ್ರೈ ಮಾಡಿದ್ರೆ, ನನ್ ಟ್ಯಾಲೆಂಟ್ ಎಷ್ಟು ತೋರ್ಸಿದ್ರೆ ಅವಳು ನನ್ಗೆ ಬಿದ್ದಿರ್ತಾಳೆ ಗೊತ್ತಾ ಅನ್ನೋತರ ಅಂದಾಗ ಇವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ. ನೀವು ಏನ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ನಮ್ಮಮ್ಮನ ನೀವ್ ಲವ್ ಮಾಡಿದ್ರ ಅಂದಾಗ, ಚಚಾ ಹಂಗೇಳಿಲ್ಲ, ನಿಮ್ಮಪ್ಪ
ನಿಮ್ಮಮ್ಮ, ಸರಿ ಏನೋ ಒಂದು ಬಿಡು, ಇವಾಗ ಹೋಗು ಹುಡುಗಿನ ಪ್ರಪೋಸ್ ಮಾಡಿ ಹೋಗು ಅಂತ ಹೇಳಿ ಕಳ್ಸ್ಕೊಡ್ತಾನೆ. ಸರಿ ಈ ಜಾಗದಲ್ಲಿ ಅವ್ರ ಮಗಳು ಕೂಡ ಇರೋದು. ಅವ್ರ ಮಗಳಿಗೆ ಒಂದ್ ಸ್ವಲ್ಪ ಅಡ್ವೈಸ್ ಮಾಡೋಣ ಅಂತ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಮ್ಮ ನೀನ ಸ್ಟ್ಯಾನ್ಲಿನ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ಯಾ, ಬಟ್ ಅವ್ನು ತುಂಬಾನೇ ಕೆಟ್ಟವನು, ಜಸ್ಟ್ ನಿನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡ್ತಿದ್ದಾನೆ, ನಾಳೆ ದಿನ ಅವ್ನು ನಿನ್ ಕೈ ಬಿಟ್ಬಿಡ್ತಾನೆ, ಆಮೇಲೆ ಫೀಲ್ ಮಾಡೋದು ನೀನೆ. ಟೀನೇಜ್ ಅನ್ನೋದು ಒಂಥರ ಅರ್ಥ ಆಗದಿರೋ ತರ ವಯಸ್ಸು, ಯಾರೇ ಏನ್ ಹೇಳಿದ್ರೆ ಕೂಡ ಇಲ್ಲ ನಾವ್ ಮಾಡೋದೇ ಕರೆಕ್ಟ್ ಅಂತ ನಮ್ಗೆ ಅನ್ಸುತ್ತೆ, ಬಟ್ ಅದು ತುಂಬಾ ದೊಡ್ಡ ತಪ್ಪು. ನಾವು ಕರೆಕ್ಟ್ ಆದ ಡಿಸಿಷನ್ ತಗೊಳ್ಳೋ ಟೈಮ್ ಇದು. ಸೊ ನೀನು ಅವ್ನ್ ಬಲೆಗೆ ಬೀಳ್ಬೇಡ, ಅವನು ಸರಿ ಇಲ್ಲ, ಅವನಿಂದ ದೂರ ಇರು ಅಂತ ಹೇಳಿದ್ರೆ ಅವಳಂತಾಳೆ, ಫಸ್ಟ್ ಆಫ್ ಆಲ್ ನೀನ್ ಯಾರೋ ನನ್ಗೆ ಬಂದಿದ್ದೆಲ್ಲ ಅಡ್ವೈಸ್ ಮಾಡೋದಕ್ಕೆ, ನಾನ್ ಅವ್ನ ಲವ್ ಮಾಡಿದ್ರೆ ನಿನಗೇನು ಪ್ರಾಬ್ಲಮ್, ಹಂಗೂ ನೋವಾದ್ರೆ ನನಗ್ ತಾನೇ ಆಗುತ್ತೆ, ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು ಅಂತ ಸ್ವಲ್ಪ ರೂಡ್ ಆಗಿ ಹೇಳ್ಬಿಡ್ತಾಳೆ. ಇದಕ್ ಮೇಲೆ ಹೀರೋಗೆ ಮಾತಾಡಕ್ಕೂ ಆಗ್ತಲ್ಲ, ಸೈಲೆಂಟ್ ಆಗ್ಬಿಟ್ರು. ಸರಿ ಮಗ ಹೋಗಿದ್ದಾನಲ್ಲ ಹುಡುಗಿನ ಪ್ರಪೋಸ್ ಮಾಡೋದಕ್ಕೆ, ಅಟ್ಲೀಸ್ಟ್ ಆ ಕಾರ್ಯ ಆದ್ರೂ ಸಕ್ಸಸ್ ಆಯ್ತಾ ಅಂತ ನೋಡಿದ್ರೆ ಅವನ್ನ ಪ್ರಪೋಸ್ ಮಾಡಕ್ ಹೋಗಿದ್ ಜಾಗದಲ್ಲಿ ಏನೋ ಒಂದ್ ಸಣ್ಣ ಆಕ್ಸಿಡೆಂಟ್, ಪ್ಯಾಂಟ್ ಗೆ ಬೆಂಕಿ ಹಚ್ಕೊಂಡ್ಬಿಡ್ತು. ಅಯ್ಯೋ ಬೆಂಕಿ ಹಚ್ಕೊಂತ ಭಯ ಪಟ್ಕೊಂಡು ಓಡ್ ಬಂದ್ಬಿಟ್ಟ. ಅದು ಕೂಡ ಅವನ್ಗೆ ಸಕ್ಸಸ್ ಆಗ್ಲಿಲ್ಲ ಪಾಪ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ನಡೀತಾ ಇರೋ ಒಂದು ಬಾಸ್ಕೆಟ್ ಬಾಲ್ ಮ್ಯಾಚ್ ನ ತೋರಿಸ್ತಾರೆ. ಅದೇ ಮ್ಯಾಚ್ ಅಲ್ಲಿ ನಮ್ ಹೀರೋನು ಇರೋದು, ಅವ್ರ ಮಗನೂ ಇರೋದು. ಹೆಂಗಾದ್ರೂ ಮಾಡಿ ಅವ್ರ ಮಗನ್ನ ವಿನ್ ಮಾಡಿಸ್ಬೇಕು, ಅವನ ಹೆಸರು ಎಲ್ಲಾರ ಬಾಯಲ್ಲೂ ಬರೋ ತರ ಮಾಡ್ಬೇಕು ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಬಾಸ್ಕೆಟ್ ಬಾಲ್ ನ ಬಾಸ್ಕೆಟ್ ಅಲ್ಲಿ ಹಾಕೋದಕ್ಕೂ ಮುಂಚೆ ಟಕ್ಕಂತ ನಮ್ ಹೀರೋ ಅವ್ರ ಮಗನ್ಗೆ ಪಾಸ್ ಮಾಡ್ತಾರೆ. ಅವ್ರ ಮಗನು ಸಖತ್ ಮಾಸ್ ಆಗಿ ಬಾಲ್ ನ ಬಾಸ್ಕೆಟ್ ಅಲ್ಲಿ ಹಾಕ್ಬಿಟ್ಟ. ಇದನ್ನ ನೋಡಿ ಎಲ್ಲರೂ ಸಖತ್ ಖುಷಿ ಪಡ್ತಾರೆ. ನಮ್ ಹೀರೋ ಮಗನ ಹೆಸರನ್ನ ಹೇಳ್ಕೊಂಡು ಅಲೆಕ್ಸ್ ಅಲೆಕ್ಸ್ ಸೂಪರ್ ಸೂಪರ್ ಅಂತ ಹೇಳಿ ಎಲ್ಲರೂ ಅವ್ನಿಗೆ ಅಷ್ಟು ಎಂಕರೇಜ್ ಮಾಡ್ತಾರೆ. ಈ ಟೈಮ್ ಅಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಅವ್ನ ಇಷ್ಟ ಪಡ್ತಾ ಇದ್ದಲ್ವಾ, ಆ ಹುಡುಗಿನೇ ವಾಂಟೆಡ್ ಆಗಿ ಬಂದು ಅವ್ರ ಮಗ ಹತ್ರ ಮಾತಾಡ್ತಾರೆ. ಇದನ್ನ ನೋಡಿ ನಮ್ ಹೀರೋಗೆ ಸಂತೋಷ, ಅಪ್ಪಡಿ ಹೆಂಗೋ ನನ್ ಮಗನ್ ಲೈನ್ ಕ್ಲಿಯರ್ ಆಯ್ತು ಅಂತ. ಇಲ್ಲಿ ಇನ್ನೊಂದು ಮನ್ಸಿಗೆ ನೋವಾಗೋ ವಿಷಯ ಏನಂತ ನೋಡಿದ್ರೆ, ಅವ್ರ ಮಗನ್ ಮ್ಯಾಚ್ ನೋಡೋದಕ್ಕೆ ನಮ್ ಹೀರೋಯಿನ್ ಕೂಡ ಬಂದಿರ್ತಾಳೆ, ಆದ್ರೆ ಹೊಸ ಬಾಯ್ ಫ್ರೆಂಡ್ ಒಬ್ಬ ಇದ್ರಲ್ಲ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಇದ್ರ ನೋಡಿ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ, ಇನ್ನಿ ಕಣ್ಣಲ್ಲಿ ನಾನು ಏನೆಲ್ಲಾ ನೋಡ್ಬೇಕು ಅನ್ನೋ ತರ. ಇವಾಗ ಹಂಗೆ ಮ್ಯಾಚ್ ಮುಗಿದ್ಮೇಲೆ ಈವ್ನಿಂಗ್ ತೋರಿಸ್ತಾರೆ ಗ್ರೌಂಡ್ ಅಲ್ಲಿ. ನಮ್ ಹೀರೋ ಅವ್ರ ಮಗಳು ಕೂತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ನಮ್ ಹೀರೋ ಹೋಗ್ಬಿಟ್ಟು ಏನಮ್ಮ ಆಯ್ತು, ಯಾಕೆ ಇತರ ಅಳ್ತಾ ಇದೆಯಾ ಅಂದಾಗ, ಆ ಸ್ಟ್ಯಾನ್ಲಿ ನನ್ನ ಹತ್ರ ಬ್ರೇಕಪ್ ಹೇಳ್ಬಿಟ್ಟ, ಇನ್ಮೇಲೆ ನನ್ ಮುಖನ ತೋರ್ಸ್ಲೇಬೇಡ ಅಂತ ಹೇಳ್ಬಿಟ್ಟ, ನನಗೆ ತುಂಬಾ ನೋವಾಗ್ತಿದೆ, ನಾನು ಇಷ್ಟಪಟ್ಟೆ ಅನ್ನೋ ತರ ಹೇಳ್ದಾಗ ಇವ್ರ ಅಂತಾರೆ, ನಾನು ಆಲ್ರೆಡಿ ಹೇಳ್ದೆ ಅವ್ನ ಬಗ್ಗೆ, ಅವ್ನು ಒಳ್ಳೆಯವನಲ್ಲ, ಅವ್ನ ಅವಸರಕ್ಕೋಸ್ಕರನೇ ನಿನ್ ಜೊತೆ ಇರೋದು ಅಂತ, ಅವ್ನ ಆಸೆ ತಿರ್ಸ್ಕೊಂಡ್ರೆ ಹೊಟ್ಟೋಗ್ತಾನೆ ಅಂತ ನಾನು ಹೇಳ್ದೆ ತಾನೆ, ನೀನೇ ನನ್ ಮಾತ್ ಕೇಳಿಲ್ಲ, ನೋಡಿ ಇವಾಗ ಹತ್ಕೊಂಡ್ ಕೂತಿದ್ಯಾ ಅಂದಾಗ ಅವಳು ಹೌದು ನೀವ್ ಹೇಳಿದ್ ನಿಜಾನೇ ಅಂತ ಫೀಲ್ ಮಾಡಲ್ಲ. ಅವಾಗ ಸರಿ ಏನಾಯ್ತು, ಏನಕ್ಕೆ ಅವ್ನ್ ಬ್ರೇಕಪ್ ಹೇಳ್ದ ಅಂದಾಗ, ನಿನ್ನೆ ನೈಟ್ ಆ ಪಾರ್ಟಿಗೆ ಹೋಗಿದ್ವಲ್ಲ, ಪಾರ್ಟಿ ಮುಗಿದ್ಮೇಲೆ ನನ್ನ ರೂಮ್ ಕರ್ಕೊಂಡು ಹೋದ, ಅವ್ನ ಆಸೆಗೆ ನಾನು ಒಪ್ಕೊಂಡಿಲ್ಲ ಅಂತ ಹೇಳಿ, ಇಲ್ಲ ನನ್ ಮುಖ ನನ್ ತೋರ್ಸ್ಲೇಬೇಡ, ನನ್ನ ಲವ್ ಮಾಡ್ತಾ ಇಲ್ಲ ಏನಿಲ್ಲ ಅಂತ ಹೇಳಿ ನನ್ನ ಬ್ರೇಕಪ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟ, ಹಂಗಾದ್ರೆ ಇಷ್ಟು ದಿನ ಅವ್ನು ಅದಕ್ಕೋಸ್ಕರನೇ ನನ್ನ ಜೊತೆ ಇದ್ದಿದ್ದು ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ಳವಾಗ ಹೀರೋಗೆ ಒಂದ್ ಕಡೆ ಸಂತೋಷ ಆದ್ರೆ ಇನ್ನೊಂದ್ ಕಡೆ ಮಗಳು ಅಳ್ತಿದ್ದಾಳೆ ಅಂತ ಫೀಲಿಂಗು. ಹೋಗ್ಲಿ ಬಿಡು, ಮನೆವರೆಗೂ ಬಂದಿರೋ ಶನಿ ಬಾಗ್ಲಲ್ಲೇ ವಾಪಸ್ ಹೋಯ್ತು ಅಂತ ಹೇಳಿ ನೀನ್ ಸಂತೋಷ ಪಡ್ಬೇಕು. ಸ್ಟ್ಯಾನ್ಲಿ ಬಗ್ಗೆ ಇವಾಗಾದ್ರೂ ಅರ್ಥ ಆಯ್ತಲ್ಲ, ಇನ್ನಾದ್ರೂ ಸಂತೋಷವಾಗಿರಮ್ಮ. ಈ ಟೈಮಲ್ಲಿ ನೀನ್ ತಪ್ಪಾದ ಡಿಸಿಷನ್ ನ ತಗೊಂಡ್ರೆ ಲೈಫ್ ಲಾಂಗ್ ಫೀಲ್ ಮಾಡೋದ್ ನೀನ್ ಮಾತ್ರನೇ ಅಲ್ಲ, ನಿಮ್ ಪೇರೆಂಟ್ಸ್ ಕೂಡ ನಿನ್ನ ನೋಡಿನೇ ಅವರು ಕೊರಗ್ತಾರೆ. ಇನ್ನಾದ್ರೂ ಅರ್ಥ ಮಾಡ್ಕೋ, ಒಳ್ಳೆ ಜೀವನನ ನೀನ್ ಚೂಸ್ ಮಾಡ್ಕೋ ಅಂತ ಅವ್ರ ಮಗಳಿಗೆ ಸ್ವಲ್ಪ ಅಡ್ವೈಸ್ ಮಾಡ್ತಾರೆ. ಇವ್ನ್ ಏನ್ ಹೇಳ್ತಿದ್ದಾನೆ ಅಂತ ಅವ್ರ ಮಗಳಿಗೆ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಸ್ವಲ್ಪ ಸಂತೋಷವಾಗಿ ಫೀಲ್ ಆಗ್ತಾಳೆ ಅಂತಾನೆ ಹೇಳ್ಬೇಕು. ಆಮೇಲೆ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ, ಇವತ್ತು ನೈಟ್ ನಮ್ಮ ಮನೇಲಿ ಒಂದು ಪಾರ್ಟಿ ಇಟ್ಕೊಂಡಿದೀನಿ, ನಮ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕೂಡ ಬರ್ತಾರೆ, ನೀನು ಬಂದ್ಬಿಡಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಕ್ಚುಲಿ ಏನಕ್ಕೋಸ್ಕರ ಈ ತರ ಪಾರ್ಟಿನ ಅರೇಂಜ್ ಮಾಡಿರೋದಂದ್ರೆ ನಮ್ ಹೀರೋ ತುಂಬಾ ಖುಷಿಯಾಗಿರ್ತಾನೆ. ಒಂದ್ ಕಡೆ ಅವ್ರ ಮಗನ್ ಲೈಫ್ ನ ಸೆಟ್ ಮಾಡ್ಬಿಟ್ಟ, ಒಂದ್ ಒಳ್ಳೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿ ಬರ್ಬೇಕು ಅಂತ ಅನ್ಕೊಂಡ, ಆತರ ಅವ್ರ ಮಗ ಬಂದ್ಬಿಟ್ಟು ಅವ್ನ ಲವ್ ರೂಟ್ ಕೂಡ ಕ್ಲಿಯರ್ ಆಯ್ತು ಅಂತ ಹೇಳ್ಬೇಕು. ಇನ್ನೊಂದ್ ಕಡೆ ಅವ್ರ ಮಗಳು ಹೆಂಗೋ ಸ್ಟ್ಯಾನ್ಲಿಂದ ದೂರ ಇರ್ಬೇಕು ಅಂತ ಅನ್ಕೊಂಡ್ರು, ಅದೇ ತರ ಸ್ಟ್ಯಾನ್ಲಿಂದ ದೂರ ಕೂಡ ಇದ್ದಾರೆ. ಇನ್ನು ಕ್ಲಿಯರ್ ಮಾಡ್ಬೇಕಾಗಿರೋದು ಅವ್ರ ವೈಫ್ ರೂಟ್ ಮಾತ್ರನೇ. ಆ ಹೊಸ ಬಾಯ್ ಫ್ರೆಂಡ್ ಯಾರೋ ಬಂದಿದ್ದಾನಲ್ಲ ಅವನ ಹತ್ರ ಬ್ರೇಕಪ್ ಮಾಡಿಸ್ಬಿಟ್ಟು ಮತ್ತೆ ನಾನ್ ಪ್ಯಾಚಪ್ ಆಗ್ಬೇಕು ಅಂತ ಹೇಳಿ ತುಂಬಾ ಖುಷಿಯಾಗಿ ಇರ್ತಾರೆ. ಅದರಿಂದ ಪಾರ್ಟಿ ನಡೀತಾ ಇರೋದು. ನಮ್ ಹೀರೋ ಅವ್ರ ಫ್ರೆಂಡ್ ನೆಡ್ ಇದ್ದಲ್ವಾ, ಅವ್ರನ್ನ ತೋರಿಸ್ತಾರೆ. ಹೆಂಗೋ ಪ್ರಿನ್ಸಿಪಲ್ ನ ಹಿಂದೆ ಬಿದ್ದು ಅಟ್ಟಾಡ್ಸಿ ಹೆಂಗೋ ಲವ್ ಅಲ್ಲಿ ಬೀಳ್ಸ್ಕೊಂಡ್ಬಿಟ್ಟ, ಡಿನ್ನರ್ ವರ್ಗೂ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ನೋಡಿ ಅಷ್ಟು ಖುಷಿಯಾಗಿರ್ತಾನೆ ಅಂತಾನೆ ಹೇಳ್ಬೇಕು. ಇಲ್ಲಿ ಮನೇಲಿ ನೋಡಿದ್ರೆ ಈ ಪಾರ್ಟಿ ನಡೀತಾ ಇರೋದು ನಮ್ ಹೀರೋಯಿನ್ಗೆ ಕೂಡ ಗೊತ್ತಾಗುತ್ತೆ, ಅವ್ರ ಮಗನ್ನ ನೋಡ್ಬೇಕು ಮಗಳನ್ನ ನೋಡ್ಬೇಕು ಅಂತ ಹೇಳಿ ಅವ್ರು ಕೂಡ ಈ ಜಾಗಕ್ಕೆ ಬಂದಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ ಹೀರೋ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ನಮ್ ಹೀರೋ ಏನೋ ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಅಲ್ಲೇ ಮಾತಾಡ್ತಾನೆ, ವೈಫ್ ಅಲ್ವಾ ಅನ್ನೋ ಒಂದು ಅಧಿಕಾರದಿಂದ. ಆದ್ರೆ ನಮ್ ಹೀರೋಯಿನ್ಗೆ ಆತರ ಅನ್ಸಲ್ವಲ್ಲ, ನನ್ ಮಗನ್ ವಯಸ್ಸಲ್ಲಿರೋ ಒಂದು ಹುಡುಗ ಅಂತ ಒಂದು ಲಿಮಿಟ್ ಆಗಿ ಮಾತಾಡ್ತಾರೆ. ಬಟ್ ಇವ್ನ್ ಸ್ವಲ್ಪ ಅತಿ ಆಸೆ ಪಟ್ಟು ಕಿಸ್ ಮಾಡ್ಬಿಟ್ಟ. ಇದರಿಂದ ಅವ್ರಿಗೆ ಸಖತ್ ಟೆನ್ಷನ್ ಆಗೋಯ್ತು. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಕಿಸ್ ಮಾಡ್ತೀಯ ಅಂತ ಕೆನೆಕ್ ಫಲೀರ್ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಇವ್ನ್ ಹಿಂದ್ಗಡೆನೆ ಹೋಗಿ ಹೇಳ್ತಾನೆ, ಇಲ್ಲಿ ನೋಡು ನಾನ್ ನಿನ್ ಗಂಡ ಮೈಕು, ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಇಂದ ನಾನು ಈ ತರ ಮತ್ತೆ ಈ ವಯಸ್ಸಿಗೆ ಬಂದ್ಬಿಟ್ಟಿದೀನಿ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ರೆ ಅವ್ರಂಗೆ ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ಈ ತರ ಕಿಸ್ ಮಾಡಿದ್ದನ್ನ ಅವ್ರ ಮಗಳು ಕೂಡ ನೋಡಿರ್ತಾರೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ್ಗೆ ಈ ತರ ಮಾಡ್ತೀಯ ಅಂತ ಅವಳು ಕೆನೆಕ್ ಫಲೀರ್ ಅಂತ ಒಂದು ಕೊಟ್ಲು. ಅವಳು ಮಾತ್ರ ಅಲ್ಲ ನಮ್ದು ಇಟ್ಕೋ ಅಂತ ಹೇಳಿ ಅವ್ರ ಇದ್ಗಡೆ ಫ್ರೆಂಡ್ಸ್ ಎಲ್ಲ ಕೂಡ ಅವ್ನಿಗೆ ಸರಿಯಾಗಿ ಹೊಡಿತಾರೆ. ಒಂಥರ ಅವಮಾನನೇ ಆಗೋಯ್ತು. ಸ್ವಲ್ಪ ಹೊತ್ತಿಗೆ ನೆಡ್ ಕೂಡ ಮನೆಗೆ ಬರ್ತಾನೆ. ಹೆಂಗೋ ಗರ್ಲ್ ಫ್ರೆಂಡ್ ನ ಕರೆಕ್ಟ್ ಮಾಡಿ ಮನೆಗೆವರೆಗೂ ಕರ್ಕೊಂಡ್ ಬಂದ್ಬಿಟ್ಟ. ಆದ್ರೆ ಮನೇಲಿ ಇತ್ರ ಒಂದು ಪಾರ್ಟಿ ನಡೀತಾ ಇದೆ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದು ನೋಡೋ ಸಿಗ್ದೆ ಒಂದ್ ಹುಡುಗಿ ಸಿಕ್ಕಿದ್ಲು, ಹೆಂಗೋ ನನ್ ಲವ್ ರೂಟ್ ಕ್ಲಿಯರ್ ಆಯ್ತು, ನನ್ಗೊಂದ್ ಹುಡುಗಿ ಸಿಕ್ಕಿದ್ಲು ಅಂತ ಖುಷಿ ಪಟ್ಕೊಂಡ್ ಮನೆಗೆ ಕರ್ಕೊಂಡ್ ಬಂದ್ರೆ ಈ ತರ ಕಾರ್ಯ ಮಾಡಿಟ್ಟಿದ್ಯಲ್ಲ ಅಂತ ಹೇಳಿ ನನ್ ಭಾಗಕ್ಕೂ ಒಂದ್ ಇಟ್ಕೊ ಅಂತ ಅವನು ಕೆನೆಗ್ ಫಲೀರ್ ಅಂತ ಒಂದು ಕೊಟ್ಟ. ಹೆಂಗೋ ಇವ್ರ ಆಸೆ ಪಟ್ಟಿದ್ದೇನು ಆಗದೆ ಹೊಟ್ಟೋಯ್ತು ಅಂತ ನೋಡಿದ್ರೆ ಇನ್ನೊಂದ್ ಕಡೆ ನಾಳೆನೆ ಇವ್ರಿಗೆ ಕೋರ್ಟ್ ಅಲ್ಲಿ ಕೇಸ್ ಮೀನ್ಸ್ ಡಿವೋರ್ಸ್ ಕೇಸ್ ಫೈನಲ್ ಹಿಯರಿಂಗ್. ಅದಕ್ಕೆ ನಮ್ ಹೀರೋ ಹೋಗ್ಲೇಬೇಕು. ಬಟ್ ಇವಾಗ ಅವನು 17 ವಯಸ್ಸಲ್ಲಿ ಇದ್ದಾನೆ. ಇವ್ನು ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನಿಂತ್ಕೊಂಡು ನಾನೇ ಆ ಲೇಡಿ ಅವ್ರ ಗಂಡ ಅಂತಂದ್ರೆ ಯಾರು ನಂಬ್ತಾರೆ? ಅದಕ್ಕೆ ಹೆಂಗಾದ್ರೂ ಮಾಡಿ ಇವತ್ತಿಗೆ ಒಂದು ವಾಯ್ದಾ ತಗೋಬೇಕು, ಕೋರ್ಟ್ ಕೇಸ್ ನ ನಿಲ್ಲಿಸಬೇಕು ಅಂತ ಹೇಳಿ ಆ ನೆಡ್ ಬಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡೋದ್ರಲ್ಲ ಎತ್ತಿದ ಕೈ ಅಲ್ವಾ, ಅವನೇ ಒಂದು ಲಾಯರ್ ಅಂತ ಹೇಳಿ ಅವನಿಗೆ ಒಂದು ಸರ್ಟಿಫಿಕೇಟ್ ಎಲ್ಲ ರೆಡಿ
ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ನಾನು ವಾದ ಮಾಡ್ಬೇಕು ಅನ್ನೋ ತರ ಅಲ್ಲಿ ಪರ್ಮಿಷನ್ ಕೇಳ್ತಾ ಇರ್ತಾನೆ. ಬಟ್ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಕ್ಕಲ್ಲ ಲಾಯರ್ ನ ಚೇಂಜ್ ಮಾಡ್ತಾ ಇದ್ರೆ, ಇದು ಫೈನಲ್ ಹಿಯರಿಂಗು, ಇವತ್ತು ಜಡ್ಜ್ಮೆಂಟ್ ಆಗ್ಲೇಬೇಕು, ಮೈಕಿ ಜಾಗಕ್ಕೆ ಬರ್ಲೇಬೇಕು ಅಂತ ಹೇಳಿ ಅಲ್ಲಿರೋ ಲಾಯರ್ಸ್ ಜಡ್ಜ್ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ ಹೀರೋ ಅವ್ರನ್ನ ಮತ್ತೆ ನೆಡ್ನೆಲ್ಲ ಹೊರಗಡೆ ತಳ್ಳಕಂತಾನೆ ಟ್ರೈ ಮಾಡ್ತಾ ಇರ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ಮೈಕ್ ಅನ್ನೋರು ಬಂದು ನನಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, ದಯವಿಟ್ಟು ನನ್ಗೆ ಒಂದೇ ಒಂದು ಚಾನ್ಸ್ ಕೊಡಿ, ನಾನು ಈ ಲೆಟರ್ ನ ಓದ್ಬೇಕು, ಅವ್ರು ಏನ್ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಅವ್ರ ಈ ಸತಿ ಬರಕ್ ಆಗ್ಲಿಲ್ಲ, ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ತಾರೆ, ಇಲ್ಲ ನೀವು ಹೋಗಿ ಹೋಗಿ ಅಂತ ತಳ್ತಾ ಇರ್ತಾರೆ. ಆದ್ರೆ ಹೀರೋಯಿನ್ ಫೈನಲ್ ಆಗಿ ಒಂದು ಚಾನ್ಸ್ ನ ಕೊಡೋದಕ್ಕೆ ಜಡ್ಜ್ ಹತ್ರ ಪರ್ಮಿಷನ್ ಕೇಳ್ತಾರೆ. ಏನೋ ಲೆಟರ್ ಕೊಟ್ಟಿದಾರಲ್ಲ, ಏನ್ ಹೇಳ್ತಾನೋ ಹೇಳಿ ಬಿಡಿ ಅಂತ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಲೆಟರ್ ಅಲ್ಲಿ ಇರೋದನ್ನ ಓದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಫಸ್ಟ್ ಇವ್ರು ಪ್ರಪೋಸ್ ಮಾಡಿದಿಂದ ಹಿಡಿದು ಅವ್ರು ಯಾವಾಗ ಮೀಟ್ ಆದ್ರು, ಅವ್ರು ಯಾವ ತರ ಒಂದು ಸಂತೋಷವಾದ ದಿನಗಳನ್ನ ಕಳೆದ್ರು ಅಂತ ಪ್ರತಿ ಒಂದನ್ನ ಕೂಡ ಪಿನ್ ಟು ಪಿನ್ ಅದ್ರಲ್ಲಿ ಬರ್ದಿರೋ ತರ ಇವನೇ ತಾನೇ ಹೇಳ್ತಾ ಇರೋದು. ಅದ್ರಲ್ಲಿ ಏನ್ ಬರ್ದಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಇವ್ನು ಕಂಪ್ಲೀಟ್ ಆಗಿ ಎಲ್ಲ ಹೇಳ್ತಾನೆ. ನನ್ ಜೀವನದಲ್ಲಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ ಜೀವನ ಬ್ಯಾಸ್ಕೆಟ್ ಬಾಲ್, ನಾನು ಅದ್ರಲ್ಲೇ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಅವತ್ತು ನನಗೆ ನನ್ ಕರಿಯರ್ ಇಂಪಾರ್ಟೆಂಟ್ ಅಲ್ಲ, ನೀನ್ ಇಂಪಾರ್ಟೆಂಟ್ ಅಂತ ಹೇಳಿ, ನನ್ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಹೇಳಿ ನಿನ್ ಜೊತೆ ನಾನು ಬಂದೆ. ಅದರಿಂದ ನಾನು ಎಷ್ಟು ದಿನ ರೆಗ್ರೆಟ್ ಮಾಡಿದೀನಿ, ನನ್ ಲೈಫ್ ನಿನ್ಗೋಸ್ಕರ ನಾನು ಬಿಟ್ಕೊಟ್ಬಿಟ್ಟೆ ಅಂತ ನಿನ್ಗೆ ತುಂಬಾನೇ ನೋವು ಕೊಟ್ಟು ಮಾತಾಡಿದ್ನಲ್ಲ, ಅದೆಲ್ಲ ಎಷ್ಟು ದೊಡ್ಡ ತಪ್ಪು ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಅದರಿಂದ ತಾನೇ ನಾವಿವತ್ತು ಬಂದು ಈ ತರ ಒಂದು ಸ್ಥಾನದಲ್ಲಿ ಡಿವೋರ್ಸ್ ತಗೊಳ್ಳೋ ಸ್ಥಾನದಲ್ಲಿ ಬಂದು ನಿಂತಿದೀವಿ. ಆದ್ರೆ ನನಗೆ ನಿನ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಆ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನನಗೆ ಅವತ್ತು ಬ್ಯಾಸ್ಕೆಟ್ ಬಾಲ್ ಬೇಡ, ನೀನೇ ಬೇಕು ಅಂತ ಅವತ್ತು ನಾನು ತಗೊಂಡಿದ್ದ ಡಿಸಿಷನ್ ಕರೆಕ್ಟ್ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ. ಆದ್ರೆ ಇವಾಗ ಆಲ್ಮೋಸ್ಟ್ ಟೈಮ್ ಮೀರಿ ಹೋಗ್ತಾ ಇದೆ ಅಲ್ವಾ, ಆದ್ರೆ ಇನ್ನೂ ಟೈಮ್ ಮೀರಿಲ್ಲ ಅಂತ ನಾನು ಹೇಳ್ತಾ ಇದೀನಿ. ನನ್ಗೆ ಫೈನಲ್ ಆಗಿ ಒಂದೇ ಒಂದು ಚಾನ್ಸ್ ಕೊಟ್ರೆ ನನ್ ಜೀವನ ಎಷ್ಟು ಸುಂದರವಾಗಿರ್ಬೇಕು ಅಂತ ನಾನು ಪ್ಲಾನ್ ಮಾಡದ್ನೋ, ಅದು ನಿನ್ ಜೊತೆ ನನ್ ಮಕ್ಕಳ ಜೊತೆ ನಾನು ಹೆಂಗ್ ಪ್ಲಾನ್ ಮಾಡದ್ನೋ ಅದನ್ನ ನೆರವೇರ್ಸಕ್ಕೆ ನಾನ್ ರೆಡಿ ಆಗಿದ್ದೀನಿ. ಅದಕ್ಕೆ ನೀನ್ ನನ್ಗೆ ಕೈ ಜೋಡಿಸ್ತೀಯಾ, ಅಥವಾ ಇಲ್ಲ ನೀನ್ ತಗೊಂಡಿರೋ ಡಿಸಿಷನ್ ನಿನ್ಗೆ ಕರೆಕ್ಟ್ ಅಂತ ಅನ್ಸಿ ನೀನ್ ಡಿವೋರ್ಸ್ ತಗೊಳಕ್ಕೂ ರೆಡಿ ಆಗಿದ್ದೀನಿ ಅಂತಂದ್ರೆ ನನ್ ಮನ್ಸಲ್ಲಿ ತುಂಬಾನೇ ಬೇಜಾರಿಂದ ಆ ಡಿವೋರ್ಸ್ ಪೇಪರ್ ಅಲ್ಲಿ ನಾನು ಸೈನ್ ಹಾಕಕ್ಕೆ ರೆಡಿ ಆಗಿದ್ದೀನಿ ಅಂತ ಈ ಸತಿ ಲೆಟರ್ ನೋಡ್ಕೊಂಡು ಹೇಳಲ್ಲ. ಹಂಗೆ ಕಣ್ ತುಂಬಾ ನೀರ್ ತುಂಬಿಕೊಂಡು ನಮ್ ಹೀರೋ ಮನ್ಸಲ್ಲಿ ಇರೋದನ್ನೆಲ್ಲ ಹಂಗೆ ಕಣ್ಣೀರ್ ರೂಪದಲ್ಲಿ ಎಲ್ಲದನ್ನು ಹೇಳ್ಬಿಟ್ಟ. ಹೇಳದ್ಮೇಲೆ ಇನ್ನೇನಾಯ್ತು, ನೀನ್ ಜಾಗ ಖಾಲಿ ಮಾಡು ಅಂತ ಹೇಳಿ ನಮ್ ಹೀರೋನಲ್ಲಿಂದ ಹೊರಗಡೆ ಕಳ್ಸ್ಬಿಟ್ರು. ಬಟ್ ನಮ್ ಹೀರೋಯಿನ್ಗೆ ಮನ್ಸಲ್ಲ ಒಂಥರ ಬೇಜಾರಾಗೋಯ್ತು. ನಿಜವಾಗ್ಲೂ ಅವ್ನ್ ಲೆಟರ್ ಅಲ್ಲಿ ಅದೆಲ್ಲ ಬರ್ದಿದ್ನ, ಅಥವಾ ನನ್ ಗಂಡನೇ ಇಲ್ಲಿ ಮುಂದೆ ನಿಂತ್ಕೊಂಡು ಹೇಳದ್ನ ಅನ್ನೋ ತರ ಒಂದು ಕನ್ಫ್ಯೂಷನ್ ಅಲ್ಲಿ ನಿಂತ್ಕೊಂಡ್ಬಿಟ್ಲು. ಅವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ಮತ್ತೆ ಹೀರೋ ಹತ್ರ ಮಾತಾಡ್ಲೇಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ನ ಕೇಳ್ತಾಳೆ. ದಯವಿಟ್ಟು ಡಿವೋರ್ಸ್ ಕೇಸ್ ಇನ್ ಸ್ವಲ್ಪ ದಿನಕ್ಕೆ ನೀವು ತಳ್ಳ ಹಾಕ್ತೀರಾ, ನಂಗೆ ಒಂಚೂರು ಟೈಮ್ ಬೇಕು ಅಂತ ಕೇಳಿದಾಗ ಅಜ್ಜರ್ದಂಗೆ ಆಶ್ಚರ್ಯವಾಗಿ ನೋಡಿದವರು ಸರಿ ಆಯ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಇಷ್ಟೊತ್ತು ನಮ್ ಹೀರೋ ಒಂದು ಲೆಟರ್ ಅಲ್ಲಿ ಓದಿ ಹೇಳದ್ನಲ್ವಾ, ಆ ಲೆಟರ್ ನ ನಮ್ ಹೀರೋಯಿನ್ ಎತ್ಕೊಂಡು ನೋಡಿದ್ರೆ ಅದೊಂದು ಬ್ಲಾಂಕ್ ಪೇಪರ್. ಅವ್ನ್ ಹೇಳಿದ್ ಏನೋ ಒಂದು ವರ್ಡ್ಸ್ ಆಗ್ಲಿ ಇದ್ರಲ್ಲಿ ಇಲ್ಲ. ಅವಳಿಗೊಂಥರ ಇನ್ನಷ್ಟು ಕನ್ಫ್ಯೂಸ್ ಆಗೋಯ್ತು. ಮನೆಗ್ ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ ಹಳೆ ಫೋಟೋಸ್ ಎಲ್ಲ ಇರುತ್ತಲ್ಲ, ಅದನ್ನ ನೋಡಿ ಇನ್ನಷ್ಟು ಶಾಕ್ ಆಗ್ಬಿಡ್ತಾಳೆ. ಹಂಗಾದ್ರೆ ನನ್ ಗಂಡ ಹೇಳಿದ್ದು ನಿಜಾನೇನಾ, ಅವ್ನ್ ಮತ್ತೆ 17 ವಯಸ್ಸಿಗೆ ಚೇಂಜ್ ಆಗ್ಬಿಟ್ಟಿದಾನ, ನನ್ಗೋಸ್ಕರ ಇಲ್ಲಿವರೆಗೂ ಬಂದಿದಾನ ಅಂತ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ನೆಡ್ ಹತ್ರ ಹೋಗಿ ಹೇಳ್ತಾ ಇರ್ತಾನೆ, ಇಲ್ಲಿ ನೋಡೋ ನನ್ ಫ್ಯಾಮಿಲಿ ನಾನ್ ಇಲ್ದೇನೆ ಸಂತೋಷವಾಗಿದ್ದಾರೆ, ಇನ್ ಮುಂದಕ್ಕೂ ಹಂಗೆ ಇರ್ತಾರೆ ಅಂತ ನನ್ಗೆ ಅರ್ಥ ಆಯ್ತು. ಹೆಂಗೋ ನನ್ ಮನ್ಸಲ್ಲಿ ಇರೋ ಬಾರನ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳ್ಬಿಟ್ಟೆ. ಇದಕ್ ಮೇಲೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನಾನೋಗಿ ಅವ್ರನ್ನ ಫೋರ್ಸ್ ಎಲ್ಲ ಮಾಡೋದಿಲ್ಲ. ಅವ್ರ ಲೈಫ್ ಅಲ್ಲಿ ಅವ್ರು ಆಸೆ ಪಟ್ಟಿದ್ದನ್ನ ಅವ್ರು ಮಾಡ್ಕೊಳ್ಳಿ, ನಾನ್ ಹೆಂಡತಿ ಕೂಡ ಅವ್ರು ಇಷ್ಟಪಟ್ಟಂಗ ಅವ್ಳು ಇದ್ಬಿಡ್ಲಿ. ನಾನ್ ಇನ್ಮೇಲೆ ಅವ್ರ ಜೀವನದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ. ಹೆಂಗೋ ಫೈನಲ್ ಆಗಿ ಒಂದ್ಸತಿ ಬಾಸ್ಕೆಟ್ ಬಾಲ್ ಮ್ಯಾಚ್ ಆಡ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಆ ಮ್ಯಾಚ್ ನ ಮುಗಿಸ್ಬಿಟ್ಟು ನಾನು ಈ ಊರ್ ಬಿಟ್ಟೆ ಹೊಟ್ಟೋಗ್ತೀನಿ ಅಂತ ಹೇಳ್ತಾನೆ. ಇವಾಗ ಹಂಗೆ ಮ್ಯಾಚ್ ನಡೆಯೋದಿನ ತೋರಿಸ್ತಾರೆ. ಈ ಫೈನಲ್ ಮ್ಯಾಚ್ ಆದ್ಮೇಲೆ ಹೊರಟೋಗ್ಬೇಕು ಅಂತ ಹೇಳಿ ತುಂಬಾ ಜೋಶಾಗಿ ಆ ಮ್ಯಾಚ್ ಗ್ರೌಂಡ್ ಅಲ್ಲಿ ನಿಂತಿರ್ತಾನೆ. ಈಗ ಮ್ಯಾಚ್ ನೋಡೋದಕ್ಕೆ ಅಂತ ನಮ್ ಹೀರೋಯಿನ್ ಅವ್ರ ಮಗಳೆಲ್ಲ ಕೂಡ ಬಂದಿರ್ತಾರೆ. ನಮ್ ಹೀರೋ ಬಂದು ಡಿಫ್ರೆಂಟ್ ಆಗಿ ಒಂದು ಫ್ಲೈಯಿಂಗ್ ಕಿಸ್ ನ ಕೊಡ್ತಾನೆ. ಅಂದ್ರೆ ಬಾಸ್ಕೆಟ್ ಬಾಲ್ ಹಾಕೋ ತರನೇ ಒಂದು ಫ್ಲೈಯಿಂಗ್ ಕಿಸ್ ನ ಕೊಡ್ತಾನೆ. ಆತರ ಮಾಡ್ತಾ ಇದ್ರೆ ನಮ್ ಹೀರೋನ್ಗೆ ಕನ್ಫರ್ಮೇ ಆಗೋಯ್ತು, ನಿಜವಾಗ್ಲೂ ಇದು ಹೀರೋನೇ, ಅವನ ಹತ್ರ ಹೇಳಿರೋದೆಲ್ಲ ನಿಜಾನೇ. ದೇವ್ರು ಅವ್ನಿಗೊಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ. ಅವ್ನ್ ಅಟ್ಲೀಸ್ಟ್ ಇವಾಗಾದ್ರೂ ಅವ್ನ ಲೈಫ್ ನ ರೀಸೆಟ್ ಮಾಡ್ಕೋಬೇಕು. ಇದಕ್ ಮೇಲೆ ನಾನು ಇಲ್ಲಿ ಇರೋದು ಒಳ್ಳೇದಲ್ಲ, ನಾನು ಈ ಜಾಗ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಹೇಳಿ ನಮ್ ಹೀರೋನ್ ಅಲ್ಲಿಂದ ಎದ್ದು ಬಂದು ಎಂಟ್ರೆನ್ಸ್ ಹತ್ರ ನಿಂತಿರ್ತಾಳೆ ಹೊರಗಡೆ ಹೊಟ್ಟೋಗೋದಕ್ಕೆ. ನಮ್ ಹೀರೋಗೂ ಅಷ್ಟೇ ಈ ಮೂಮೆಂಟ್ ಮತ್ತೆ ಅವ್ನಿಗೆ ಹಳೆ ನೆನಪುಗಳೆಲ್ಲ ಬರೋ ತರ ಮಾಡ್ತು. ಅವತ್ತು ಅಷ್ಟೇ ಅವನು ನನ್ಗೆ ಬಾಸ್ಕೆಟ್ ಬಾಲ್, ನನ್ಗೆ ಕರಿಯರ್ ಬೇಡ, ನನ್ಗೆ ನನ್ನ ಹೆಂಡತಿನೇ ಇಂಪಾರ್ಟೆಂಟ್ ಅಂತ ಹೇಳಿ ಆ ಬಾಸ್ಕೆಟ್ ಬಾಲ್ ನ ಹೆಂಗ್ ಬಿಸಾಕ್ಬಿಟ್ಟು ಹೋದ್ನೋ, ಇವಾಗ ಅದನ್ನ ಯೋಚನೆ ಮಾಡ್ತಾ ಇದ್ದಾನೆ. ಈ ಸತಿ ನಾನು ಅದನ್ನೇ ಮಾಡ್ಬೇಕಾ, ಅಥವಾ ನಾನು ಬಾಸ್ಕೆಟ್ ಬಾಲ್ ಆಡಿ ನನ್ನ ಲೈಫ್ ನಾನು ನೋಡ್ಬೇಕಾ ಅಂತ ಯೋಚನೆ ಮಾಡಿದವನು, ಬೇಡ ನನ್ಗೆ ನನ್ನ ಹೆಂಡತಿನೇ ಇಂಪಾರ್ಟೆಂಟ್, ನನ್ನ ಮಕ್ಕಳೇ ಇಂಪಾರ್ಟೆಂಟ್, ನನ್ಗೆ ಬಾಸ್ಕೆಟ್ ಬಾಲ್ ಬೇಡ ಅಂತ ಹೇಳಿ ಈ ಮ್ಯಾಚ್ ಅಲ್ಲಿ ನಮ್ ಹೀರೋ ಅವ್ರ ಮಗನ ಹೊರಗಡೆ ಕೂರ್ಸಿರ್ತಾರೆ. ನಮ್ ಹೀರೋ ಸ್ಟ್ರೈಟ್ ಆಗ ಬಾಲ್ ತಗೊಂಡೋಗೋರ್ ಮಗನ ಹತ್ರ ಕೊಟ್ಬಿಟ್ಟು, ನನ್ ಬದಲು ಗ್ರೌಂಡ್ ಅಲ್ಲಿ ನೀನ್ ಹಾಡೋ, ರಾಕ್ ಮಾಡ್ತೀಯ, ನೀನ್ ಸೂಪರ್ ಆಗಿ ಆಡ್ತೀಯ ಅಂತ ಹೇಳಿ ಅವ್ನ ಕೈಲಿ ಬಾಲ್ ಕೊಟ್ಬಿಟ್ಟು ಹಂಗೆ ಅವ್ರ ಹೆಂಡತಿಗೋಸ್ಕರ ಹೋಗಿ ನಿಂತಿರ್ತಾನೆ. ಇದಕ್ ಮೇಲೆ ತಾತನ ಕೂಡ ತೋರಿಸ್ತಾರೆ, ಅವರು ಅಲ್ಲಿ ನಿಂತಿರ್ತಾರೆ. ಆಕ್ಚುಲಿ ನಮ್ ಹೀರೋ ಲೈಫ್ ಅಲ್ಲಿ ಯಾವ ಒಂದು ದೊಡ್ಡ ತಪ್ಪನ ಮಾಡದೆ ಅಂತ ರೆಗ್ರೆಟ್ ಮಾಡ್ತಾ ಇದ್ನೋ, ಅದು ತಪ್ಪಲ್ಲ, ಅದು ನಿನಗೆ ಸಿಕ್ಕಿರೋ ವರ, ನೀನ್ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಮ್ ಹೀರೋಗೆ ಅರ್ಥ ಮಾಡಿಸೋದಕ್ಕೆ ಇದೊಂದು ಚಾನ್ಸ್ ತರ ಈ ತಾತ ಕೊಟ್ಟಿರೋದು. ಆಲ್ಮೋಸ್ಟ್ ಒಂದು ದೇವ್ರಂತಾನೆ ಇಟ್ಕೊಳ್ಳಿ. ನಮ್ ಹೀರೋ ಆ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ಕತ್ಲಿರತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇವ್ನು ಇನ್ನೂ 17 ವಯಸ್ಸಲ್ಲಿ ಇದೀನಿ ಅನ್ನೋ ತರ ಅನ್ಕೊಂಡು ಹೇಳ್ತಾ ಇರೋದು. ಬಟ್ ಆಲ್ರೆಡಿ ಅವನು ನಿಜವಾದ ರೂಪಕ್ಕೆ ಬಂದ್ಬಿಟ್ಟಿರ್ತಾನೆ. ಅವ್ರ ಹೆಂಡತಿಗೆ ನೋಡ್ತಾ ಇದ್ರೆ ಆಶ್ಚರ್ಯವಾಗಿದೆ. ಬಟ್ ಇವ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಈ ತರ ಡಿಸಿಷನ್ ತಗೊಂಡಿದ್ದು ತುಂಬಾ ದೊಡ್ಡ ತಪ್ಪು, ನಾನು ಬಾಸ್ಕೆಟ್ ಬಾಲ್ ನ ಚೂಸ್ ಮಾಡ್ಕೊಳ್ದೆ, ನಿನ್ನ ಚೂಸ್ ಮಾಡ್ಕೊಂಡೆ ಅಂತ ಹೇಳಿ ನನ್ನ ಲೈಫ್ ಎಲ್ಲ ತುಂಬಾನೇ ನೋವು ಪಟ್ಟೆ, ಕಷ್ಟಪಟ್ಟೆ. ಆದ್ರೆ ನನ್ಗೆ ಇವಾಗ ಅರ್ಥ ಆಗ್ತಿದೆ, ನಿಮ್ಮನ್ನೆಲ್ಲ ಹತ್ರ ಮಾತಿಂದ ನೋವು ಕೊಟ್ಟು ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡಿದ್ದೆ, ನಾನ್ ಮಾಡಿದೊಂದು ದೊಡ್ಡ ತಪ್ಪು ಅಂತ. ದಯವಿಟ್ಟು ನನ್ಗೆ
ಇನ್ನೊಂದು ಚಾನ್ಸ್ ಕೊಡು, ನನ್ಗೊಂದು ಒಳ್ಳೆ ಹಸ್ಬೆಂಡ್ ಆಗಿರ್ತೀನಿ, ನಾನು ಮತ್ತೆ ಇನ್ನೊಂದು ಲೈಫ್ ನ ನಾನು ಬಾಳ್ತೀನಿ ಅನ್ನೋ ತರ ಹೇಳ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಅರ್ಥ ಆಯ್ತು. ಫಸ್ಟ್ ಮಾತಾಡೋದನ್ನ ನಿಲ್ಸ್ಬಿಟ್ಟು ನಿನ್ ಮುಖನ ನೀನ್ ನೋಡ್ಕೊಳ್ಳೋ ಅಂತ ಹೇಳಿ ಕೆನ್ನೆ ಮೇಲೆ ಕೈ ಇಟ್ ಮೇಲೆ ನಮ್ ಹೀರೋಗೆ ರಿಯಲೈಸ್ ಆಗೋದು, ಓಕೆ ನಾನು ನಾರ್ಮಲ್ ರಿಯಲ್ ಲೈಫ್ ಗೆ ಬಂದ್ಬಿಟ್ಟಿದೀನಿ ಅಂತ. ಇದು ಅವನ್ಗೆ ಶಾಕಿಂಗ್ ಆಗಿರುತ್ತೆ. ಆದ್ರೆ ನಮ್ ಹೀರೋಯಿನ್ ತುಂಬಾ ಖುಷಿಯಾಗಿ, ಇಲ್ಲಿ ನೋಡೋ ನೀನ್ ಯಾವ ತರ ಇದ್ರು ನೀನ್ ನನ್ ಗಂಡನೇ, ಇವಾಗ ನೀನ್ ನನ್ನ ಅರ್ಥ ಮಾಡ್ಕೊಂಡಲ್ಲ, ನನ್ಗೆ ಅಷ್ಟೇ ಸಾಕು. ಇದ್ರೂನು 6 ಪ್ಯಾಕ್ ಇಟ್ಕೊಂಡಿದ್ ಮೈಕೆ ಚೆನ್ನಾಗಿದ್ದ ಕಣ ಅಂತ ಕಾಮಿಡಿಯಾಗಿ ಮಾತಾಡ್ಕೊಂಡು ಅವ್ರ ಗಂಡ ಇವಾಗ ಹೆಂಗಿದ್ರು ಹತ್ರ ಆಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಇಬ್ರು ಮಾತಾಡ್ಕೊಂಡು ಹೋಗ್ತಾರೆ. ಹೆಂಗೋ ಅವ್ರ ಲೈಫ್ ರೀಸೆಟ್ ಆಗೋಯ್ತು. ಇನ್ನೊಂದ್ ಕಡೆ ನೆಟ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ನ ಹೆಂಗೋ ಪ್ರಿನ್ಸಿಪಲ್ ನ ಕರೆಕ್ಟ್ ಮಾಡ್ಬಿಟ್ಟ, ಪ್ರಿನ್ಸಿಪಲ್ ನ ಮದ್ವೆ ಮಾಡ್ಕೊಂಡ್ಬಿಟ್ಟ ಅಂತಾನೆ ಹೇಳ್ಬೇಕು. ಆಕ್ಚುಲಿ ನಮ್ ಹೀರೋಗೆ ಏನ್ ಆಸೆ ಅಂದ್ರೆ ಒಂದು ಬಾಸ್ಕೆಟ್ ಬಾಲ್ ಕೋಚ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ನೆಡ್ ಹತ್ರ ಹೆಲ್ಪ್ ಕೇಳಿದಾಗ ನೆಡ್ ಅವ್ರ ಗರ್ಲ್ ಫ್ರೆಂಡ್ ಪ್ರಿನ್ಸಿಪಲ್ ತಾನೆ, ಇವ್ನು ಹೋಗ್ಬಿಟ್ಟು ಅವಳ ಹತ್ರ ಮಾತಾಡಿ ಒಂದು ರೆಕಮೆಂಡೇಶನ್ ಲೆಟರ್ ನ ಕೊಟ್ಬಿಟ್ಟು ಸ್ಕೂಲ್ ಅಲ್ಲಿ ಬಾಸ್ಕೆಟ್ ಬಾಲ್ ಕೋಚ್ ಆಗಿ ನಮ್ ಹೀರೋಗೆ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದ್ದಾಯ್ತು. ಹೆಂಗೋ ಒಂದು ಹ್ಯಾಪಿ ಎಂಡಿಂಗ್ ಇಂದ ಮೂವಿ ಕೂಡ ಮುಗೀತು. ನಮ್ ಹೀರೋ ಆಸೆ ಪಟ್ಟಂಗೆ ಒಂದು ಹ್ಯಾಪಿ ಫ್ಯಾಮಿಲಿನೂ ಸಿಕ್ತು, ಅನ್ಕೊಂಡಾಗ ಒಂದು ಕೋಚು ಆದ, ಎಲ್ಲ ಸಂತೋಷವಾಗೇ ಇದೆ ಅಲ್ವಾ. ಮತ್ತೆ ನಾನಂತೂ ಈ ಮೂವಿನ ತುಂಬಾನೇ ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಒಂದು ಕ್ವೆಶ್ಚನ್ ನ ಕೇಳ್ಬೇಕು, ಇನ್ ಕೇಸ್ ನಿಮಗ್ ಕೂಡ ನಿಮ್ ಲೈಫ್ ಅಲ್ಲಿ ಏನಾದ್ರು ರಿಸೆಟ್ ಮಾಡ್ಕೋಬೇಕು, ನೀವ್ ಯಾವ ವಯಸ್ಗೆ ಹೋಗ್ಬೇಕು, ನೀವ್ ನಿಮ್ ಲೈಫ್ ಅಲ್ಲಿ ಏನ ರಿಸೆಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ನನಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಯಾಕಂದ್ರೆ ಒಬ್ಬೊಬ್ಬರ ಸ್ಟೋರಿ ಒಂದೊಂದು ಇರತ್ತಲ್ವಾ. ಆಲ್ಮೋಸ್ಟ್ ನಾವ್ ರೆಗ್ರೆಟ್ ಮಾಡಿರ್ತೀವಿ ನಮ್ ಲೈಫ್ ಅಲ್ಲಿ, ನಾನು ಈ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅವಾಗ ನನ್ಗೆ ಆ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ, ಇನ್ನೊಂದ್ಸತಿ ನನ್ಗೆ ಆ ಚಾನ್ಸ್ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಅದು ಹಾಗೆ ಆಗ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲರೂ ಒಂದ್ ಸ್ಟೇಜ್ಗೆ ಯೋಚನೆ ಮಾಡಿರ್ತೀವಿ. ಅದು ನಮ್ಮ ಸ್ಕೂಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕಾಲೇಜ್ ಲೈಫ್ ಅಲ್ಲಿ ಆಗಿರ್ಬೋದು. ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ತೀವಲ್ಲ, ನಾನು ನೆಕ್ಸ್ಟ್ ನಾನು ಆ ಫೀಲ್ಡ್ ನ ಚೂಸ್ ಮಾಡ್ಕೊಂತೀನಿ, ನಾನು ಅದಾಗ್ತೀನಿ, ನಾನು ಇದಾಗ್ತೀನಿ ಅಂತ. ಬಟ್ ನನಗ್ ಗೊತ್ತಿರೋಂಗೆ ಒಂದು 50 to 60% ಮೆಂಬರ್ಸ್ಗೆ ಅದು ಆಗಲ್ಲ, ಆ ಆಸೆನ ನೆರವೇರಿಸ್ಕೊಳಕ್ ಆಗಲ್ಲ. ಇನ್ ಕೇಸ್ ನಿಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ನೀವ್ ಏನಾಗ್ಬೇಕು ಅನ್ಕೊಂಡಿದ್ರಿ, ನನಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.